ಸೊ ವೀಕ್ಷಕರೇ, ಇಂಟರ್ಲಾಕಿಂಗ್ ಬ್ರಿಕ್ಸ್ ಕೇಳ್ತಾ ಇದ್ರಿ ನೋಡಿ. ಇಂಟರ್ಲಾಕಿಂಗ್ ಬ್ರಿಕ್ ಮಡ್ಡಲ್ಲೂ ಸಿಗುತ್ತೆ, ಕಾಂಕ್ರೀಟ್ ಅಲ್ಲೂ ಸಿಗುತ್ತೆ ನೋಡಿ. ಲಿಂಟ್ಲ್ ಅನ್ನ ಡಿಸಪೇರ್ ಮಾಡಬಹುದು. ಲಿಂಟ್ಲ್ ಕಾಂಕ್ರೀಟ್ ಹಾಕೋದಕ್ಕೆ ಯು ಬ್ಲಾಕ್ ಕೂಡ ಅವೈಲೇಬಲ್ ಇದೆ. ಸೊ ಇವತ್ತು ನಾವು ಬಂದಿರೋದು ಜಿಗಣಿಯ ಟ್ರೆಡಿಷನಲ್ ಇಂಟರ್ಲಾಕ್ ಬ್ರಿಕ್ಸ್. ಸೊ ವೀಕ್ಷಕರೇ, ಸ್ಟ್ರೆಂತ್ ಕೂಡ ಚೆಕ್ ಮಾಡ್ಬೇಕಲ್ವಾ? ನೋಡಿ ಎಷ್ಟು ಮೇಲೆ ಹತ್ಕೊಂಡಿದ್ದೀನಿ, ಕೆಳಗಡೆ 2 ಬ್ರಿಕ್ಸ್ ಇಟ್ಟಿದ್ದೀನಿ. ಹಾಕ್ಬಿಡ್ಲಾ ಇದನ್ನ? ನೋಡಿ ಏನೂ ಆಗಿಲ್ಲ ವೀಕ್ಷಕರೇ. 1 ತಿಂಗಳಿಂದ ಇದನ್ನ ನೀರಲ್ಲಿ ನೆನೆಸೇ ಇಟ್ಟಿದ್ದಾರೆ. ನೀವು ನೋಡಬಹುದು ಹೆಂಗಿದೆ ಅಂತ ಹೇಳ್ಬಿಟ್ಟು. ನೋಡಿ ನೀರು ತೋರಿಸಿ ನಮ್ಮ ವೀಕ್ಷಕರಿಗೆ. ನೀರು ಕೂಡ ಒಂದು ಚೂರ ಕಲರ್ ಕೂಡ ಬಿಟ್ಟಿಲ್ಲ. ಬೇಕಾದ್ರೆ ಇನ್ನ 1 ತಿಂಗಳು ಇದರಲ್ಲೇ ಹಾಕಿಟ್ಟಿರಿ, ಏನು ತೊಂದರೆ ಇಲ್ಲ ವೀಕ್ಷಕರೇ. ಸ್ಟ್ರೆಂತ್ ಹೆಂಗಿರ್ಬೋದು. ಸೊ ವೀಕ್ಷಕರೇ, ಫ್ಯೂಚರ್ ಅಲ್ಲಿ ಇನ್ನೊಂದು ಪ್ರಾಡಕ್ಟ್ ಬರ್ತಾ ಇದೆ. ಇದು ಇಂಟರ್ಲಾಕಿಂಗ್ ಬ್ರಿಕ್ಸ್ ಅಷ್ಟೇ ಅಲ್ಲ ನೋಡಿ, ಪಕ್ಕದಲ್ಲಿ ಪ್ರಿಂಟೆಡ್ ಅಂತ ಅಂದ್ರೆ ನಿಮ್ಮ ಮನೆಗೆ ಪೇಂಟೇ ಬೇಕಾಗಿಲ್ಲ. ಸೊ ವೀಕ್ಷಕರೇ, ಈ ರೀತಿ ಬ್ರಿಕ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಮೋಟಾರ್ ಅಗತ್ಯ ಇಲ್ಲ, ಇಲ್ಲಿ ಸಿಮೆಂಟ್ ಹಾಕೋ ಅಗತ್ಯ ಇಲ್ಲ. ಜಸ್ಟ್ ಒಂದ್ರ ಒಳಗಡೆ ಒಂದು ಈ ತರ ಆಡ್ ಮಾಡ್ತಾ ಹೋಗಿ, ಇದ್ರೊಳಗಡೆ ಸಿಮೆಂಟ್ ಹುಯ್ತಾ ಹೋಗಿ, ಫಿನಿಶ್. ಇಂಟರ್ಲಾಕಿಂಗ್ ಬ್ರಿಕ್ಸ್ ಅಲ್ಲಿ ಎಲೆಕ್ಟ್ರಿಕಲ್ ವರ್ಕ್ ಮಾಡೋದು, ಪ್ಲಂಬಿಂಗ್ ವರ್ಕ್ ಮಾಡೋದು ಕಷ್ಟ ಅಂತ ಅನ್ಕೊಂಬೇಡಿ. ನೋಡಿ ಆಲ್ರೆಡಿ ಕಟಿಂಗ್ ಮಾಡಿ ಇಟ್ಬಿಟ್ಟಿದ್ದಾರೆ, ಪೈಪ್ ಕೂಡ ಹಾಕ್ಬಿಟ್ಟಿದ್ದಾರೆ. ಪೈಪ್ಗಳು ಥ್ರೂ ಔಟ್ ಇರುತ್ತೆ. ಜಸ್ಟ್ ಇದನ್ನ ಕಟ್ ಮಾಡೋದು, ಒಳಗಡೆ ಸೇರ್ಸೋದು ಅಷ್ಟೇ ಕೆಲಸ, ಏನು ಗೊತ್ತಾಗಲ್ಲ, ಎಲ್ಲ ಕನ್ಸಿಲ್ಡ್. ಅಂಡ್ ಇನ್ನೊಂದು ಮ್ಯಾಟ್ರು, ಇದನ್ನ ಕಟ್ಟೋಕೆ ಯಾರು ಬೇಕು ಅಂತ ಯೋಚನೆ ಮಾಡ್ತಾ ಇದ್ರಾ? ಇವರೇ ಟ್ರೆಡಿಷನಲ್ ಇಂಟರ್ಲಾಕಿಂಗ್ ಬ್ರಿಕ್ಸ್ ಅವರು ನಿಮ್ಗೆ ಬೆಂಗಳೂರಿನಾದ್ಯಂತ ಮನೆ ಕೂಡ ಕಟ್ಕೊಡ್ತಾರೆ, ಅದು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ. ಕರ್ನಾಟಕದಾದ್ಯಂತ ಡೆಲಿವರಿ ಕೂಡ ಕೊಡ್ತಾರೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇಡೀ ಮನೆನೇ ಇಂಟರ್ಲಾಕಿಂಗ್ ಬ್ರಿಕ್ಸ್ ಇಂದ ಕಟ್ಸ್ತಾ ಇದ್ದಾರೆ. ಎಷ್ಟು ಕಾನ್ಫಿಡೆನ್ಸ್ ಇರ್ಬೋದು ಇವರಿಗೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ, ವಿಶೇಷ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಇವತ್ತು ನಾನು ನಿಮಗೋಸ್ಕರ ಇಂಟರ್ಲಾಕಿಂಗ್ ಬ್ರಿಕ್ಸ್ಗಳನ್ನು ತೊಗೊಂಬಂದಿದ್ದೀನಿ. ಮುಂಚೆಯಿಂದನೂ ಕೂಡ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ, ತೋರಿಸಿದ್ದೆ ನಿಮಗೆ ಇಂಟರ್ಲಾಕಿಂಗ್ ಬ್ರಿಕ್ಸನ್ನು. ಸೊ ಇವತ್ತು ಆ ಇಂಟರ್ಲಾಕಿಂಗ್ ಬ್ರಿಕ್ಸ್ ಮಾಡುವಂತಹ ಟ್ರೆಡಿಷನಲ್ ಇಂಟರ್ಲಾಕ್ ಬ್ರಿಕ್ಸ್, ಬೆಂಗಳೂರಿನ ಜಿಗಳಿರುವಂತಹ ಟ್ರೆಡಿಷನಲ್ ಇಂಟರ್ಲಾಕಿಂಗ್ ಬ್ರಿಕ್ಸ್ಗೆ ಬಂದಿದ್ದೀನಿ. ಸೊ ಇಲ್ಲಿನ ಓನರ್ ಆಗಿರುವಂತಹ ಶಾಂತಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನಾನು ಮುಂಚೆಯಿಂದನೂ ಕೂಡ ಇಂಟರ್ಲಾಕ್ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಭಾಳ ಅನ್ಕೊಂಡಿದ್ದೆ. ಫೈನಲಿ ನಿಮ್ಮಿಂದ ಅದು ಸಾಕಾರ ಆಗ್ತಾ ಇದೆ. ಫಸ್ಟ್ ಕ್ವಶನ್, ಇಂಟರ್ಲಾಕಿಂಗ್ ಬ್ರಿಕ್ಸ್ ಅಂದ್ರೆ ಏನು? ವಾಟ್ ಇಸ್ ಇಂಟರ್ಲಾಕಿಂಗ್ ಬ್ರಿಕ್ಸ್? ಇಂಟರ್ಲಾಕಿಂಗ್ ಬ್ರಿಕ್ಸ್ ಆದ್ರೆ ಸೆಂಟ್ರಲ್ಲಿ ಮಾಲ್ಟ್ರಲ್ಲೂ ಹಾಕ್ಬೇಕಾಗಿಲ್ಲ ಸರ್. ಬೇರೆ ಶೇಪ್ ಇಂದ ನಾವು ಇಂಟರ್ಲಾಕ್ ಮಾಡ್ಕೊಂಡು ಬಿಲ್ಡ್ ಮಾಡಬಹುದು. ಒಂದಕ್ಕೊಂದು ಜಾಯಿನ್ ಆಗುತ್ತೆ, ಲಾಕ್ ಆಗುತ್ತೆ. ಓಕೆ ಓಕೆ ಓಕೆ. ಆಮೇಲೆ ಪ್ಲಾಸ್ಟಿಂಗ್ ಉಳಿತಾಯ ಆಗುತ್ತೆ. ಸ್ಯಾಂಡು ಮತ್ತೆ ಸಿಮೆಂಟ್ ಎಲ್ಲಾನು ಸೇವ್ ಆಗುತ್ತೆ. ಆ ತರ ಎಲ್ಲಾನು ಅಡ್ವಾಂಟೇಜ್ ಬ್ರಿಕ್ಸ್. ಹೌದು, ಲೋಡ್ ಬೇರಿಂಗ್ ಮಾಡಬಹುದು. ಇಷ್ಟೊಂದು ಚಿಕ್ಕ ಬ್ಲಾಕ್ ಅಲ್ಲಿ G+1 ನೀವು ಕೂಲಾಗಿ ಮಾಡಬಹುದು. ನಮ್ಮ ಬ್ಲಾಕ್ ಅಲ್ಲಿ ಗ್ರೌಂಡ್ +1 ಕಟ್ಟಬಹುದು. ಸೊ ಇದನ್ನ ಇಂಟರ್ಲಾಕ್ ಬ್ರಿಕ್ಸ್ ಅನ್ನಕ್ಕಿಂತ ಒಂದು ಅಡ್ವಾಂಟೇಜ್ ಬ್ರಿಕ್ಸ್ ಅಂತ ಹೇಳ್ಬೋದು. ಅಡ್ವಾಂಟೇಜ್ ಬ್ರಿಕ್ಸ್ ಕರೆಕ್ಟ್ ಆಯ್ತಾ? ಓಕೆ ಸರ್, ನಾನು ಫಸ್ಟ್ ಕೇಳುವಂತದ್ದು ಟ್ರೆಡಿಷನಲ್ ಇಂಟರ್ಲಾಕ್ ಬ್ರಿಕ್ಸ್ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಕಂಪನಿ ನೀವು? ನಾವು ಬಂದು 2012 ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸರ್. ಮೆಷಿನ್ಗಳು ಕೊಡ್ತಾ ಇದ್ದ, ಇಂಟರ್ಲಾಕ್ ಬ್ರಿಕ್ಸ್ ಮೆಷಿನ್ಗಳು ಕೊಡ್ತಾ ಇದ್ದ, ರೆಡಿ ಮಾಡ್ತಾ ಇದ್ರಿ ನೀವು? ಓಕೆ ಓಕೆ. ಆಮೇಲೆ ನಾವೇ ಏನಕ್ಕೆ ಹಾಕ್ಬಾರ್ದು ಅಂತ ಏನ್ ಮಾಡಿದ್ವಿ, ಫ್ಯಾಕ್ಟ್ರಿನೂ ಹಾಕಿದೀವಿ ಸರ್. ಸುಮಾರು ಮೆಷಿನ್ಗಳು ಕೊಟ್ಟಿದ್ವಿ, ತಮಿಳ್ನಾಡು ಮತ್ತೆ ದಾವಣಗೆರೆ ಎಲ್ಲಾನು ಕೊಟ್ಟಿದೀವಿ. ನೀವ್ ಯಾಕೆ ಇಂಟರ್ಲಾಕಿಂಗ್ ಬ್ರಿಕ್ಸ್ ಬಂದ್ರಿ? ಬೇರೆ ಬ್ರಿಕ್ಸ್ ಮಾಡ್ಬೋದು. ಇಲ್ಲ ಸರ್, ನಾವು ಒಂದು ಮನೆ ಕಟ್ಟೋಣ ಅಂತ ಫಸ್ಟ್ ನಾವು ಮಾಡಿದೆ. ಅಲ್ಲಿ ಬಂದು ಮೇಸ್ರಿ ಸುಮಾರು ಬಾಯಿಗೆ ಬಂದಿರೋ ರೇಟ್ ಅಲ್ಲೂ ಹೇಳ್ದ. ಯಾಕೆ ಸುಮ್ಮನೆ ನಾವೇ ಒಂದು ಡಿಸೈನ್ ಇದು ಏನು ಅಂತ ಏನು ಕೂತ್ಕೊಂಡು ಯೋಚನೆ ಮಾಡುವಾಗ ಅಲೈನ್ಮೆಂಟ್ ಇಶ್ಯೂ, ಮಿಕ್ಕಿರೋರೆಲ್ಲೂ ಮಾಡೋಕ್ಕಾಗಲ್ಲ. ನಾವು ಮಾಡಬೇಕಾದ್ರೆ ಒಂದು ಶೇಪ್ ಕೊಟ್ಟರೆ ಹೆಂಗಂತ ಏನು ಮಾಡಿದ್ವಿ, ಪೇಪರ್ ಕಟ್ಟಿಂಗ್ ಇಂದ ಡೆವಲಪ್ ಮಾಡಿರೋ ಸರ್ ಇದು. ನಾವೇ ಡೆವಲಪ್ ಮಾಡಿ ಡೈನ ರೆಡಿ ಮಾಡಿ ಮೆಷಿನ್ ರೆಡಿ ಮಾಡಿರೋ ಮೆಷಿನ್ ಸರ್. ನಾವೆಲ್ಲೂ ಹೋಗಿ ನಾವು ಮೆಷಿನ್ ಪರ್ಚೇಸ್ ಮಾಡಲಿಲ್ಲ ಇಲ್ಲಿ ತನಕ. ಸೊ ನೀವೇ ಖುದ್ದಾಗಿ ಕಂಡುಹಿಡಿದಿರೋ ಮಷಿನ್? ಹೌದು. 6 ಟೈಪ್ಸ್ ಆಫ್ ಬ್ರಿಕ್ಸ್ ನಾವು ಇದಕ್ಕೆ ಮುಂಚೆನೆ ಕೊಟ್ಟಿದೀವಿ, ಸುಮಾರು ಮನೆಗಳು ಕೊಟ್ಟಿದೀವಿ. ಇದು ಬಂದು ಲಾಸ್ಟ್ 2 years R&D ಮಾಡಿದೆ. ಈಗ 1.5 years ಬಂದು ನಾವು ಸಪ್ಲೈ ಮಾಡ್ತಾ ಇದ್ದೀವಿ, ಮನೆಗಳನ್ನು ಕಟ್ತಾ ಇದ್ದಾರೆ. ಕಂಪೇರ್ ಮಾಡಿದ್ರೆ ಈ ಬ್ರಿಕ್ಸ್ ಅನ್ನ ಬೇರೆ ಬ್ರಿಕ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಎಷ್ಟು ಬೆಸ್ಟ್ ಅಂತ ಹೇಳ್ತೀರಾ ಇದನ್ನ? ಬೆಸ್ಟ್ ಆದ್ರೆ ಸರ್, ಈಗ ಏನಿಲ್ಲ, 1.35 ಬಂದು ಚದುರ ಫಿನಿಶ್ ಮಾಡವ್ರ ನಮ್ಮ ಕ್ಲೈಂಟ್ ನಿಂತ್ಕೊಂಡು ಮಾಡಿರೋದು. ಇದರಲ್ಲಿ 1.35 ಫುಲ್ ಫಿನಿಶ್ಡ್ ಮನೆ ಅಂದ್ರೆ 1350 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹೌದು, ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಹೌದು. ಹೌದಾ ಸರ್? ಹೌದು. ಸೊ ನೀವು ಹೇಳ್ತಾ ಇರೋದು ಸ್ಟ್ರೆಂತ್ ಇದೆ. ಸ್ಟ್ರೆಂತ್ ಬಂದು ಕಂಪ್ರೆಸಿವ್ ಸ್ಟ್ರೆಂತ್ ಬಂದು 10.1, ವಾಟರ್ ಅಬ್ಸರ್ವೇಷನ್ ಬಂದು 3 ಸರ್.
ನಿಮ್ಗೆ ಸರ್ಟಿಫಿಕೇಟನ್ನು ಕೊಡ್ತೀವಿ, ಡಿಸ್ಪ್ಲೇನಲ್ಲಿ ಹಾಕ್ಬಿಡಿ ಸರ್. ಸ್ಕ್ರೀನ್ ಮೇಲೆ ಸರ್ಟಿಫಿಕೇಟ್ ಬರ್ತಾ ಇರುತ್ತೆ ವೀಕ್ಷಕರೇ. ಇದರ ಸ್ಟ್ರೆಂತ್ ಬಗ್ಗೆ ಬಾಯಲ್ಲಿ ಹೇಳಲ್ಲ, ಸರ್ಟಿಫಿಕೇಟೇ ಬಂದ್ಬಿಡುತ್ತೆ ವೀಕ್ಷಕರೇ. ಸ್ಕ್ರೀನ್ ಮೇಲೆ ಇವಾಗ ಸರ್ಟಿಫಿಕೇಟ್ ಬರ್ತಾ ಇರಬಹುದು. ಸೊ ಅದರಿಂದನೇ ನೀವು ತಿಳ್ಕೊಬಹುದು ಇದರ ಸ್ಟ್ರೆಂತ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಎಷ್ಟು ಸ್ಟ್ರೆಂತ್ ಅಂತ ಹೇಳಿದ್ರೆ 10.1 ಸರ್. 10.1 ಸ್ಟ್ರೆಂತ್. ಹೌದು, ಒಳ್ಳೆ ಸ್ಟ್ರೆಂತ್. ಒಳ್ಳೆ ಸ್ಟ್ರೆಂತ್ ಸರ್. ಓಕೆ, ಇದು ಬಂದು ವಾಟರ್ ಅಬ್ಸರ್ವೇಷನ್ ಬಂದು 3 ಸರ್. ವಾಟರ್ ಅಬ್ಸರ್ವೇಷನ್ 3 5 ಒಳಗಡೆ ಇದ್ರೆ ಕ್ಲಾಸ್ 1 ಬ್ರಿಕ್ ಸರ್. ನೀವು ನೆಟ್ ಅಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಟೆಕ್ನಿಕಲಿ ಹೇಳ್ತಾ ಇದ್ದೀರಾ, ಟೆಕ್ನಿಕಲಿ ಗವರ್ಮೆಂಟ್ ಹಾಕಿರೋದು ನೀವು ಕಂಪ್ರೆಸಿವ್ ಸ್ಟ್ರೆಂತ್ ಮತ್ತೆ ವಾಟರ್ ಅಬ್ಸರ್ವೇಷನ್ ಲೆಸ್ ದನ್ 8 ಅಬೋ ಲೆಸ್ ದನ್ 3 ಒಳಗಡೆ ಇರೋದಲ್ಲ ಕ್ಲಾಸ್ 1 ಬ್ರಿಕ್ ಸರ್. ಇದು ಕ್ಲಾಸ್ 1 ಬ್ರಿಕ್ಸ್ ಆಗುತ್ತೆ. ಹೌದು ಸರ್. ಸೊ ನೆಕ್ಸ್ಟ್ ಬರ್ತಾ ಇರೋದು ಲೈಫ್. ಇದಕ್ಕೆ ಎಷ್ಟು ಲೈಫ್ ಇರುತ್ತೆ? ಲೈಫ್ ಬಂದು ಸಿಮೆಂಟ್ ಸರ್. ಇದು ಟೆಕ್ನಿಕಲ್ ಆಗಿ ನಾವು ಹೇಳ್ಬೇಕಾದ್ರೆ M13 ಗ್ರೇಡ್ ಬರ್ತದೆ. ಸಿ ಲೈಫ್ ಲಾಂಗ್ ಸಿಮೆಂಟ್ ಲೈಫ್ ಬಂದು 75 ಇಯರ್ಸ್ ಇಂದ 80 ಇಯರ್ಸ್ ಹೇಳ್ತಾವ್ರೆ. ಸೊ ನಾವು ಇರೋವರೆಗೆ ಏನು ಆಗಲ್ಲ, ತೊಂದರೆನೇ ಇಲ್ಲ. ಏನಾದ್ರು ಆದ್ರೆ ಹಣ ವಾಪಸ್ ಕೊಡ್ತೀವಿ ಸರ್. ಅಷ್ಟು ಕಾನ್ಫಿಡೆನ್ಸ್. ಅಷ್ಟು ಕಾನ್ಫಿಡೆನ್ಸ್ ಸರ್. ಅದು ಹೆಂಗ್ ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಗೆ? ನಾವು ಲೈವ್ ಆಗಿ ಮನೆನೂ ಕಟ್ಕೊಡ್ತಾ ಇದೀವಿ ಸರ್. ಮನೆನೂ ಕಟ್ಕೊಡ್ತಾ ಇದೀವಿ ಈ ಬ್ರಿಕ್ಸ್ ಅಲ್ಲಿ. ಈ ಬ್ರಿಕ್ಸ್ ಅಲ್ಲಿ ಓಕೆ 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 ಓಕೆ. ಮನೆನೂ ಕಟ್ಕೊಡ್ತಾ ಇದೀವಿ. R&D ಏನಾದ್ರು ಮಾಡ್ತಾ ಇರ್ತೀರಾ? ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಹೋಯ್ತಾ ಇದೆ ಸರ್ ನಮ್ದ್ರಲ್ಲಿ. ನಾವು ರಿಸರ್ಚ್ ಮಾಡ್ಕೊಂಡು ಹೌದೌದು ನಮ್ಮ ಫ್ಯಾಕ್ಟರಿಯಲ್ಲಿ ನಾವು ಮಾಡ್ತಾ ಇರ್ತೀವಿ. ನಾವು ಸುಮ್ಮನೆ ಕೂತಿ ಇರಲ್ಲ. ಏನಕ್ಕಂದ್ರೆ ಪ್ರತಿ ಒಂದು ಮೆಷಿನ್ ನಾವೇ ಅದ ಹಣೆ ಬರ ಬರ್ದಿರೋ ನೀವೇ ಬರ್ದಿರೋ ನಾವು ಇನ್ನೊಬ್ಬರ ಹತ್ರ ನಾವು ಮೆಷಿನ್ ತಗೊಳಲ್ಲ. ಓಕೆ. ಸೊ ಮಷೀನ್ ನಿಮ್ದು. ಹೌದು. ಡಿಸೈನ್ ಒಂದೇ, ಪ್ರತಿ ಒಂದು ಡಿಸೈನ್ ಇಲ್ಲೇ ನಾವು ಬರ್ದಿರೋದು, ಈ ಫ್ಯಾಕ್ಟರಿಯಲ್ಲೇ ನಾವು ಬರ್ದಿರೋದು. ಆಮೇಲೆ ಇಲ್ಲಿ ಇದರಲ್ಲಿ ಯೂಸ್ ಮಾಡುವಂತಹ ಮೆಥಡ್ ಏನು, ಹೇಗೆ ರೆಡಿ ಮಾಡ್ತೀರಾ ಇದನ್ನ? ನಾವು ಬಂದು ಈಗ ಇದು ಸರ್ ಎಲ್ಲಾರನು ಸಿಮೆಂಟ್ ಬ್ರಿಕ್ ಅಂತವ್ರೆ. ಇದು ಪ್ಯೂರ್ಲಿ ಕಾಂಕ್ರೀಟ್ ಬ್ಲಾಕ್. ಸಿಮೆಂಟ್ ಬ್ರಿಕ್ ಅಂದ್ರೆ ಮೆಷಿನ್ ಮೇಡ್ ಅಲ್ಲಿ ಇದು ನೀರು ಬಂದು ಕಡಿಮೆ ಹಾಕಿ ಕಂಪ್ರೆಸ್ ಮಾಡಿ ತೆಗಿತಾವ್ರೆ. ಅದೆಲ್ಲನೂ ಪ್ರಾಬ್ಲಮ್ ಬರ್ತದೆ. ಇದರಲ್ಲಿ ಬರಲ್ಲ. ಪ್ಯೂರ್ಲಿ ಕಾಂಕ್ರೀಟ್ ಅಲ್ಲಿ ಮಾಡೋದ್ರಿಂದ ಬರಲ್ಲ. ಮಡ್ ಬ್ಲಾಕ್ ಬಂದು ಅದು ಬೇರೆ ಪ್ರಾಸೆಸ್ ಸರ್. ಅದನ್ನು ಕಾಂಕ್ರೀಟ್ ತರನೇ ಸರ್. ಲೈಫ್ ಲಾಂಗ್ ಏನಾಗಲ್ಲ ಸರ್. ನಮಗೆ 2 ಆಪ್ಷನ್ ಇದೆ. ಹೌದು ಸರ್. ಒಂದು ಮಡ್ ಬ್ಲಾಕ್, ಹೌದು, ಇನ್ನೊಂದು ಕಾಂಕ್ರೀಟ್ ಬ್ಲಾಕ್ ಸರ್. ಕಾಂಕ್ರೀಟ್, ಪ್ಯೂರ್ ಕಾಂಕ್ರೀಟ್. ಇದು ಮಡ್ ವಿತ್ ಕಾಂಕ್ರೀಟ್. ಹೌದು ಸರ್. 2 ಆಪ್ಷನ್ ಕೊಡ್ತೀವಿ. ಓಕೆ ಓಕೆ ಓಕೆ, ಸರಿ. ಸೊ ವೀಕ್ಷಕರೇ, ಆಲ್ಮೋಸ್ಟ್ ನಮಗೆ ಇದ್ರ ಬಗ್ಗೆ ಗೊತ್ತಾಯ್ತು ಅನ್ಕೊಂತೀನಿ. ಇನ್ನ ವೆರೈಟಿ ಅಂತ ಬಂದ್ರೆ ಏನೇನ್ ಯಾವ್ಯಾವ ರೀತಿ ಬ್ರಿಕ್ಸ್ ಬರುತ್ತೆ? 3 ಟೈಪ್ಸ್ ಆಫ್ ಬ್ಲಾಕ್ ಮಾಡ್ತೀವಿ ಸರ್. ಬ್ಲಾಕ್ ಸೈಜ್ ಬಂದು 6x12x4 ಸರ್. ಅಗಲ 6 ಇಂಚಿ, ಉದ್ದ 12 ಇಂಚಿ, ಎತ್ತರ ಬಂದು 4 ಇಂಚಿ ಸರ್. ಸೈಜಸ್ ಬಂದು ತುಂಬಾ ಅಕ್ಯುರೇಟ್ ಆಗಿರ್ತದೆ ನಮ್ಮ ಬ್ಲಾಕ್. ಎಂಡ್ ಬ್ಲಾಕ್ ಸರ್ 6x12x4 ಸರ್. ಹಿಂಗೆ 4 ಇಂಚು ಅಗಲ ಬಂದು 12 ಇಂಚು. ಹೌದು ಸರ್. ಇದು ಬಂದು ಅಗಲ ಸರ್ 6 ಇಂಚು ಸರ್. 6 ಇಂಚು. ಹೌದು, ಒಂದೇ ಸೈಜ್ ಸರ್. ಇದರಲ್ಲಿ 3 ಟೈಪ್ ಆಫ್ ಬ್ಲಾಕ್ ಅವೆ. ಇದು ಬಂದು ಕಾರ್ನಸ್ ಬ್ಲಾಕು. ಒಂದ್ ಕಡೆ ಬಂದು ಫಿನಿಶಿಂಗ್ ಬಂದ್ಬಿಡ್ತದೆ. ಏನಕ್ಕಂದ್ರೆ ಇದೆಲ್ಲನೂ ಕಾರ್ನಸ್ ಎಲ್ಲಾನು ಈ ಶೇಪ್ ಬರೋದ್ರಿಂದ ಬಾರ್ಡರ್ ಕಟ್ಬೇಕಾಗತ್ತೆ. ಹಿಂಗಿದ್ರೆ ಏನು ಬಾರ್ಡರ್ ಕಾಸ್ಟ್ ಎಲ್ಲಾನು ಉಳಿತಾಯ ಆಗುತ್ತೆ, ವೇಜಸ್ ಎಲ್ಲಾನು ಉಳಿತಾಯ ಆಗುತ್ತೆ. ಸೊ ಇದರಲ್ಲಿ 3 ಟೈಪ್ ಆಫ್ ತೋರ್ಸೋಣ ಕೊಡಿ ಇಲ್ಲಿ. ಓಕೆ. ಲೇ ಮಾಡೋದು ಹೇಗೆ? ತುಂಬಾ ಈಸಿ ಸರ್. ನೀವು ಲೇ ಮಾಡ್ಬೋದು. ಈ ತರ ಫಸ್ಟ್ ಕೋರ್ಸ್ ಲೇ ಇದು 0 ನಲ್ಲಿ ಇಟ್ಬಿಟ್ರೆ ನಾವು ಎಲ್ಲಾರನ್ನು ಜೋಡಿಸಬಹುದು. ಮಾಡಿ ನೋಡ್ಬಿಡೋಣ. ನೀವೇ ನೋಡಿ ಸರ್. ತೋರಿಸ್ಬಿಡೋಣ, ಕರ್ದ್ಬಿಡೋಣ ನಮಗೆ ಲೇಬರ್ನ. ಸೊ ವೀಕ್ಷಕರೇ, ಇಲ್ಲೇ ಒಬ್ರು ಅಸೋಸಿಯೇಟ್ ಇದ್ದಾರೆ, ಅವರೇ ಬರ್ತಾರೆ. ನಿಮ್ಗೆ ಹೇಗೆ ಇದು ಕಟ್ಟೋದು ಅನ್ನೋದನ್ನ ಕೂಡ ತೋರಿಸ್ಕೊಡ್ತಾರೆ. ಸರ್, ಸೈಟಲ್ಲಿ ಒಂದೇ ಕಟ್ಟದ, ಬೇರೆ ಮನೆ ಏನಾದ್ರು ಇದೆಯಾ ಕಟ್ಟಿರೋದು? ನಾಗರಬಾವಿಲಿ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಅವ ಸರ್. ಲೈವ್ ಆಗಿ ಹೋಗಿ ನೋಡಿದ್ರೆ ಸ್ವಿಚ್ ಬೋರ್ಡ್ಗೆ ಹೆಂಗ್ ಮಾಡವ್ರೆ, ಹೆಂಗ್ ಲೇ ಮಾಡವ್ರೆ ಎಲ್ಲಾನು ಅಲ್ಲೇ ಶೂಟ್ ಮಾಡ್ಬೋದು. ನೋಡ್ಬಿಡೋಣ ಅಲ್ವಾ? ಸೊ ವೀಕ್ಷಕರೇ, ಇಲ್ಲಿಗೆ ಮಾತ್ರ ಮುಗಿಯೋದಿಲ್ಲ, ಕಟ್ಟಿರೋ ಮನೆಗೂ ಕೂಡ ಕರ್ಕೊಂಡು ಹೋಗ್ತೀನಿ ನಿಮ್ಗೆ. ಅಲ್ಲಿ ಹೆಂಗ್ ಮಾಡಿದ್ದಾರೆ, ಅವ್ರ ಓನರ್ ಅನ್ನು ಮಾತಾಡ್ಸೋಣ. ಅವ್ರು ಹೆಂಗೆ ಬ್ರಿಕ್ ಅನ್ನ ಚೂಸ್ ಮಾಡಿದ್ರು, ಕಾನ್ಫಿಡೆನ್ಸ್ ಹೇಗಿದೆ ಅವರಿಗೆ, ಅದನ್ನು ಕೂಡ ತಿಳ್ಕೊಳ್ಳೋಣ. ಫಸ್ಟ್ ಇವ್ರ ಕಡೆಯಿಂದ ಇದನ್ನ ಲೇ ಹೆಂಗ್ ಮಾಡ್ತಾರೆ, ನನಗೂ ಇನ್ನೂವರೆಗೆ ಗೊತ್ತಿಲ್ಲ. ಸೊ ಲೇ ಹೆಂಗ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಅಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಲೈಕ್ ಒಂದು ಕೊಡಿ ವೀಕ್ಷಕರೇ. ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ವೀಕ್ಷಕರೇ. ಸರ್, ಇದರಿಂದ ಕಟ್ಟಬೇಕು ಅಂತಂದ್ರೆ ಫಸ್ಟ್ ಬೇಸ್ಮೆಂಟ್ ಹೆಂಗಿರ್ಬೇಕು? ಈ ತರ 0 ನಲ್ಲಿ ಒಂದು ಕೋರ್ಸ್ ಲೆವೆಲ್ ಮಾಡ್ಬೇಕು ಸರ್. ಫಸ್ಟ್ ಒಂದು ಬಂದು ಈ ತರ 0 ಇಟ್ಬಿಟ್ರೆ ನಾವು ಎಲ್ಲಾನು ಜೋಡಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ಫೌಂಡೇಶನ್ ಬೇಡವಾ? ಫೌಂಡೇಶನ್ ಅದೇ ಸರ್, ಮಾಮೂಲಿ ಫೌಂಡೇಶನ್ ಮಾಡ್ಬಿಟ್ಟು ಲೋಡ್ ಬ್ಯಾರಿಂಗ್ ಆದ್ರೆ G+1 ಕಟ್ಬೋದು ಸರ್. ಸರಿ. ಮಲ್ಟಿಪಲ್ ಹೋಗಂಗಿದ್ರೆ ನೀವು ಪಿಲ್ಲರ್ ಹಾಕೋಬೇಕು. ಪಿಲ್ಲರ್ ಹಾಕ್ಲೇಬೇಕು. ಹೌದು ಸರ್. ಓಕೆ. ಫಸ್ಟ್ ಕೋರ್ಸ್ ಪ್ಲಿಂತ್ ಆದ ಮೇಲೆ ಹಿಂಗೆ 0 ನಲ್ಲಿ ಸೆಟ್ ಮಾಡ್ಬೇಕು ಸರ್. ಇದು 0 ನಲ್ಲ ಇದು? ಹೌದು ಸರ್. 0 ಸ್ಪ್ಲಿಟ್ ಲೆವೆಲ್ ಸೆಟ್ ಮಾಡ್ಬೇಕು ಸರ್. ಸರಿ. ಆಮೇಲೆ ಸೆಟ್ ಮಾಡದ ಮೇಲೆ ನಾವು ಅರ್ಧ ಬ್ಲಾಕ್ ಕಟ್ ಮಾಡ್ಕೊಂಡು ಹಿಂಗೆ ಲೇ ಮಾಡ್ಕೊಂಡು ಹೋಗ್ಬೋದು ಸರ್ ಆರಾಮಾಗಿ. ಅದೇ ಸರ್, ಈಗ ನಾವು ಹಿಂಗೇನೆ ಲೇ ಮಾಡ್ತಾವ್ರ ಸರ್ ನೋಡಿ ಸರ್, ಹಿಂಗೇನೆ ಸರ್ ಲೇ ಮಾಡೋದು. ಒಂದು ಅರ್ಧ ಬ್ಲಾಕ್, ಒಂದು ಫುಲ್ ಬ್ಲಾಕ್.
ಸರ್ ಇಲ್ಲಿ ಅರ್ಧ ಏನಕ್ಕೆ ಬಂತು ಇದು ಹಾಫ್? ಏನಕ್ಕಂದ್ರೆ ಲೋಡ್ ಬಂದು ಕೂತ್ಕೋಬೇಕಾದ್ರೆ ಹಿಂಗೇನೆ ಸರ್, ಮಾಮೂಲಿ ಬ್ರಿಕ್ನು ಅರ್ಧ ಬ್ಲಾಕ್ ಫುಲ್ ಬ್ಲಾಕ್, ಅರ್ಧ ಬ್ಲಾಕ್ ಫುಲ್ ಬ್ಲಾಕ್ ಬರ್ತದೆ. ಈಗ ಅರ್ಧ ಬ್ಲಾಕ್ ಬಂತು, ಫುಲ್ ಬ್ಲಾಕ್. ನೆಕ್ಸ್ಟ್ ಇದು ಅದೇ ಸರ್, ಮೈನ್ ಬ್ಲಾಕ್ ಫುಲ್ ಬ್ಲಾಕ್ ಹೋಯ್ತಾ ಇರ್ತದೆ ಸರ್, ಫುಲ್ ಬ್ಲಾಕ್ ಹೋಗ್ತಾ ಇರುತ್ತೆ. ಸೊ ಫಸ್ಟ್ ಮಾತ್ರ ಅರ್ಧ ತಗೊಬೇಕು. ಹೌದು ಸರ್, ಏನಕ್ಕಂದ್ರೆ ಅಲ್ಲಿ ವಾಸಕಲ್ ಬಂದ್ರೆ ಹಿಂಗೆ ಇರ್ಬೇಕು ಸರ್, ಸರ್ಫೇಸ್. ಹೌದು ಸರ್, ಸ್ಟ್ರೈಟ್ ಇರ್ಬೇಕು. ವೀಕ್ಷಕರೇ ಈ ಸರ್ಫೇಸ್ ಸ್ಟ್ರೈಟ್ ಇರಬೇಕು, ಅದಕ್ಕೋಸ್ಕರ ಇಲ್ಲಿ ಅರ್ಧ ಬ್ಲಾಕ್ ಇಟ್ಕೊಬೇಕು. ಆಮೇಲೆ ಫುಲ್ ಬ್ಲಾಕ್ ನೋಡಿ ಇಲ್ಲಿ ಫುಲ್. ಇದೆಲ್ಲ ಮಡ್ ಅಲ್ವಾ ಸರ್? ಇದು ಹೌದು ಸರ್, ಪ್ಯೂರ್ಲಿ ಮಡ್ ಸರ್, ಇದು ಪ್ಯೂರ್ ಮಡ್ ಬ್ಲಾಕ್ ಸರ್. ಇದು ಸುಮ್ಮನೆ ಹಿಂಗೆ ಜೋಡಿಸ್ಕೊಂತ ಹೋಗೋದಾ ಇದು? ಹೌದು ಸರ್, ಹೌದು ಸರ್. ಇಲ್ಲಿ ಬಂದು ಕಾರ್ನರ್ ಬ್ಲಾಕ್ ಬಂದು ಚೇಂಜ್ ಮಾಡ್ಕೊಂಡು ಹೋಯ್ತಾ ಇರ್ತೀವಿ ಸರ್. ಇದು ತೋರಿಸ್ಬಿಡೋಣ, ಇದು ಡಿಫ್ರೆಂಟ್. ಹೌದು ಸರ್, ಏನಕ್ಕಂದ್ರೆ ಈ ಫಿನಿಶಿಂಗ್ ಬಂದ್ರೆ ನೀವು ಇಲ್ಲಿ ಬಾರ್ಡರ್ ಕಟ್ಟಬೇಕಾಗಿಲ್ಲ ಸರ್. ಈ ಕಾರ್ನರ್ ವೀಕ್ಷಕರೇ ನೋಡಿ, ಈ ತರ ಇಲ್ಲಿ ಹೋಲ್ ಇರುತ್ತೆ ನೋಡಿ, ಇಲ್ಲಿ ಹೋಲ್ ಇರುತ್ತೆ. ಸೊ ಇದನ್ನ ಕಾಂಕ್ರೀಟ್ ಫಿಲ್ ಮಾಡುವಾಗ ಇಲ್ಲಿ ವಾಟರ್ ಪಾಸ್ ಆಗಲ್ಲ ಸರ್, ಇಲ್ಲಿ ಫಿಲ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಫ್ಲಾಟ್ ತಗೊಬೇಕು. ಹೌದು, ಇಲ್ಲಿ ಕಂಟಿನ್ಯೂಟಿ ತಗೊಬೇಕು. ಇಲ್ಲಿ ಕಂಟಿನ್ಯೂಟಿ ಇದನ್ನು ನೋಡಿ ಸರ್, ಹಿಂಗೆ ಎಲ್ ಟೈಪ್ ನೀವು ರೂಮ್ ಡಿವೈಡ್ ಮಾಡಿದ್ರೆ ಹಿಂಗೇನೆ ಸರ್, ಈ ತರ ಬರುತ್ತೆ. ಹೌದು ಸರ್. ಓಕೆ, ಸೂಪರ್ ಸರ್. ಸೊ ಒಂದು ಇದ್ರ ಮೇಲ್ಗಡೆ ಒಂದು ನೋಡಿ ಸರ್, ನೀವು ಅರ್ಧ ಬ್ಲಾಕ್ ಮೇಲೆ ಮತ್ತೆ ಫುಲ್ ಬ್ಲಾಕ್ ಇಡ್ಬೇಕು ಸರ್. ಓ, ಇಲ್ಲಿ ಮತ್ತೆ ಫುಲ್ ಬ್ಲಾಕ್. ಹೌದು ಸರ್. ಸರ್ ಇದು ಕಾಂಕ್ರೀಟ್ ಜೋಡಿಸ್ಬಿಡಿ. ಅದೇ ಸರ್, ಈಗ ಮಡ್ಡದು ನಾವು ಹಾಕ್ಬಿಡ್ತೀವಿ ಸರ್, ಮಡ್ಡ ಹಾಕಿ. ಹೌದು ಸರ್. ಓಕೆ, ಹಿಂಗೇನೆ ಸರ್, ಈಸಿಯಾಗಿ ನೀವು ಕನ್ಸ್ಟ್ರಕ್ಟ್ ಮಾಡ್ಬೋದು ಸರ್. ಹಿಂಗ್ ಮಾಡಿದ್ರೆ ನೀವು 10x10 ರೂಮ್ ಏನೊಂದು ಅರ್ಧ ದಿನದಲ್ಲೇ ಇಟ್ಬಿಡ್ಬೋದಲ್ಲ? ಶೋರ್ ಸರ್, ಸೈಜ್ ಬಂದು ಅಕ್ಯುರೇಟ್ ಆಗಿದ್ರೆ ನೀವು ಅರ್ಧ ದಿನದಲ್ಲೇ ಜೋಡಿಸ್ಬಿಡ್ಬೋದು. ಒಂದು 10x10 ರೂಮೇ ಮಾಡ್ಕೊಂಡ್ಬಿಡ್ಬೋದು. ಶೋರ್ ಶೋರ್ ಶೋರ್. ಸೊ ಫಾಸ್ಟ್ ವರ್ಕ್ ಆಗುತ್ತೆ. ಹೌದು ಸರ್. ಏನ್ ನೋಡಿ ವೀಕ್ಷಕರೇ, ಕ್ವಿಕ್ ವರ್ಕ್, ಫಾಸ್ಟ್ ವರ್ಕ್ ಬೇಕಾ, ಈ ರೀತಿ ಇದನ್ನ ಯೂಸ್ ಮಾಡಬಹುದು. ಇದು ಎಂಡ್ ಬ್ಲಾಕ್. ಹೌದು ಸರ್, ಎಂಡ್ ಬ್ಲಾಕ್ ಗೆ ಸೈಡ್ ಗ್ರೂ ಇರಲ್ಲ. ಹೌದು ಅಲ್ವಾ? ಕರೆಕ್ಟ್ ಸರ್. ಇದು ಕಾಂಕ್ರೀಟ್ ಹಾಕಿ, ಕಾಂಕ್ರೀಟ್ ಬಂದು ಇದೆ ಸರ್, ಅರ್ಧ ಬ್ಲಾಕ್ ಬರ್ತದೆ, ಅರ್ಧ ಬ್ಲಾಕ್ ಬರ್ತದೆ. ಓಕೆ, ಮತ್ತೆ ಎಂಡ್ ಬ್ಲಾಕ್ ಹಿಂಗೆ ಹೋಯ್ತಾ ಇದೆ ಸರ್, ಕಂಟಿನ್ಯೂಟಿ ಸರ್. ಓಕೆ, ಆಮೇಲೆ ಈ ಕಡೆ ಬಂದ್ರೆ ಹಂಗೆ ಈ ಕಡೆ ಮಾಮೂಲಿ ಅದೇ ಸರ್, ಮೇನ್ ಬ್ಲಾಕ್. ಸೊ ಇದು ಮೇನ್ ಬ್ಲಾಕ್ಸ್. ಹೌದು ಸರ್. ಸೊ ಹಾಫ್ ಬ್ಲಾಕ್, ಮೇನ್ ಬ್ಲಾಕ್, ಎಂಡ್ ಬ್ಲಾಕ್. ಹೌದು ಸರ್. 3 ತರ ಆಪ್ಷನ್ ಸಿಗುತ್ತೆ ನಮಗೆ. ಹೌದು ಸರ್. ಓಕೆ, ಹಾಫ್ ಬ್ಲಾಕ್ ಸರ್ ನಾವು ಮಾಡ್ಕೊಬೇಕಾ ಅಥವಾ ನೀವೇ ಕೊಡ್ತೀರಾ ರೆಡಿಯಾ ಸರ್? ಇಲ್ಲ ಸರ್, ಮಾಡಿಸ್ಕೋಬೇಕು, ಸದ್ಯಕ್ಕಿಲ್ಲ. ಫ್ಯೂಚರ್ ಅಲ್ಲಿ ನಾವು 100% ಕೊಡ್ತೀವಿ. ಅದು ಕೊಡ್ತೀರಾ? ಸದ್ಯಕ್ಕೆ ಕಟ್ ಮಾಡ್ಬೇಕಲ್ವಾ ಇದನ್ನ? ಹೌದು ಸರ್, ಸದ್ಯಕ್ಕೆ ಕಟ್ ಮಾಡಿ ಮಾಡ್ಕೋಬೇಕು ನಾವು. ಅದೇ ಸರ್. ಓಕೆ, ಸೊ ವೀಕ್ಷಕರೇ ನೋಡ್ಬೋದು. ಸೊ ಇಲ್ಲಿಗೆ ಎಂಡ್ ಆಯ್ತು. ಹೌದು, ಹಾಫ್ ಎಂಡ್ ಬ್ಲಾಕ್ ಅಲ್ಲಿ ಹಾಫ್ ಅನ್ನ ಕಟ್ ಮಾಡ್ಕೊಂಡು ನೀವು ಈ ರೀತಿ ಎಂಡಿಂಗ್ ಅನ್ನ ಸರ್. ಆಮೇಲೆ ಇದು ಸ್ವಿಚ್ ಬೋರ್ಡ್ ಹೆಂಗ್ ಕಟ್ ಮಾಡ್ತಾ ಸುಮಾರು ಜನ ಕನ್ಫ್ಯೂಸ್ ಅಲ್ಲಿ ಇದಾರೆ ಸರ್. ಸ್ವಿಚ್ ಬೋರ್ಡ್? ಹೌದು ಸರ್, ಎಲ್ಲ ಕನ್ಸೀಲ್ಡ್ ಆಗಿ ಹೋಗ್ಬಿಡುತ್ತದೆ ಸರ್. ಹೌದು. ಅದಕ್ಕೋಸ್ಕರ ಹಿಂಗ್ ಕಟ್ ಮಾಡ್ಕೊಂಡ್ರೆ ಹಿಂಗ್ ಕಟ್ ಮಾಡ್ಕೋಬೇಕಾ? ಹೌದು ಸರ್. ಇಡಿ ಅದನ್ನು ಇಡಿ. ಸ್ವಿಚ್ ಬೋರ್ಡ್? ಹೌದು ಸರ್. ಈ ತರ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡು ನೀವು ಸ್ವಿಚ್ ಬೋರ್ಡ್ ಹಿಂಗೆ ಇಟ್ಬಿಟ್ರೆ ಸಾಕು ಸರ್. ಇದೆಲ್ಲ ಪ್ಯಾಕ್ ಮಾಡ್ಕೊಂಡ್ರೆ 0 ಇಟ್ಬಿಟ್ಟು ಹಿಂದೆ ನೀವು ಪೈಪ್ ಹಾಕೋಬಹುದು ಸರ್. ಇದ್ರ ಒಳಗಡೆನೆ ಪೈಪ್ ತಗೊಂಡು ಹೋಗ್ಬೋದು? ಹೌದು ಸರ್, ಕನ್ಸೀಲ್ಡ್ ಆಗಿ ಹೋಗ್ಬಿಡುತ್ತದೆ. ಆ ಪರ್ಪಸ್ಗೆ ನಾವು ಹೋಲ್ಸ್ ಕೊಟ್ಟಿರೋ ಸರ್. ಪೈಪ್ ಇದ್ರ ಗೋಡೆ ಒಳಗಡೆನೆ ಬಂದ್ಬಿಡುತ್ತೆ. ಹೌದು ಸರ್. ಇದ್ರ ಮೇಲೆ ಇಟ್ಬಿಡಿ ಸರ್. ಇದು ಮತ್ತೆ ಇನ್ನೊಂದು ಲೈನ್ ಬಂದು ನೀವು ಹಿಂಗೆ ಹಾಕೋಬಹುದು ಸರ್. ನೀವು ಸ್ವಿಚ್ ಬೋರ್ಡ್ ಇಡುವಾಗ ಹಿಂಗೆ 0 ನಲ್ಲಿ ಇಟ್ಬಿಟ್ಟು ಇದೆಲ್ಲ ಪ್ಯಾಕ್ ಮಾಡಿದ್ರೆ ಓಕೆ ಮಾಮೂಲಿ ಇದು ಮಾಡ್ಬೋದು ಸರ್. ವೀಕ್ಷಕರೇ ನೋಡ್ಬೋದು ನೋಡಿ ಯಾವ ರೀತಿ ಮಾಡ್ತಾ ಇದ್ದಾರೆ. ಓಕೆ, ಸೊ ಈ ರೀತಿ ಗೋಡೆನ ಕಟ್ಬೋದು. ಎಂತ ಕ್ವಿಕ್ ಆಗಿ ಸರ್ ಇಲ್ಲ ಕಟ್ಟಿ ತೋರಿಸ್ಬಿಟ್ಟಿದ್ದಾರೆ ನಮಗೆ. ಮೈನ್ ಬ್ಲಾಕ್ ಸರ್. ಹಾಕಿ ಓಕೆನಾ ಸರ್? ಸರ್ ಇದು ಬಂದು ಮೈನ್ ಬ್ಲಾಕ್ ಸರ್. ಮೈನ್ ಬಂದು ಇದೆ ಸರ್, ಇಲ್ಲ ಯಾರ ಹತ್ರನು. ಏನಿದು? ಹೌದು. ಏನಿದು? ಏನ್ ಬ್ಲಾಕ್? ಇದು ಯು ಬ್ಲಾಕ್ ಸರ್. ಯು ಬ್ಲಾಕ್? ಹೌದು ಸರ್. ಏನಕ್ಕೆ ಯೂಸ್ ಆಗುತ್ತೆ? ಏನಕ್ಕಂದ್ರೆ ಲಿಂಟಲ್ ಕಾಂಕ್ರೀಟ್ ಎಲ್ಲಾನು ಕಾಂಕ್ರೀಟ್ ಹಾಕ್ಬಿಟ್ಟು 2 ಕಡೆನೂ ಬಾರ್ಡರ್ ಕಟ್ತಾವ್ರೆ ಸರ್. ಕೂಲಿ ಜಾಸ್ತಿ ಹೋಗ್ಬಿಡ್ತದೆ. ಓಕೆ, ನಾವು ಬಿಲ್ಡಿಂಗ್ ಕಟ್ಕೊಡೋದ್ರಿಂದ ಎಲ್ಲೆಲ್ಲಿ ವೇಜಸ್ ಹೋಗುತ್ತೋ, ಲೀಕೇಜಸ್ ಇರ್ತದ, ಅದೆಲ್ಲಾನು ಇದು ಮಾಡೋಣ ಅಂತ ಈ ಬ್ಲಾಕ್ ಡಿಸೈನ್ ಮಾಡಿದೀವಿ ಸರ್. ಏನಕ್ಕೆ ಯೂಸ್ ಆಗುತ್ತೆ ಇದು? ಇದು ಹಿಂಗೆ ಅದೇ ಸರ್, ಲಿಂಟಲ್ ಕಾಂಕ್ರೀಟ್ ಯಾವುದು ಇದು ಮೇಲೆ ಬರ್ತದಲ್ವಾ ಸರ್, ವಾಸ್ಕಲ್ ಮೇಲೆ. ಹೌದು. ಇದು ಮೇಲೆ ಯಾವುದು ಕಿಟಕಿ ಮೇಲೆ ಗೊತ್ತಾಯ್ತು ಸರ್. ಈಗ ಲಿಂಟಲ್ ಹಾಕ್ಬೇಕು ನಾವು. ಹೌದು ಸರ್. ಇದರಲ್ಲಿ ನೀವು ಕಂಬಿ ಕಟ್ಬಿಟ್ಟು ನೀವು ಹಂಗೆ ಕಾಂಕ್ರೀಟ್ ಉಯ್ದ್ರೆ ಬೀಮ್ ಒಳಗಡೆ ಹೋಗೋದು ನಿಮ್ಗೆ ಕಾಣಲ್ಲ ಸರ್. ನೀವು ಬಾರ್ಡರ್ ಕಟ್ಬೇಕಾಗಿ ಇರೋದೆಲ್ಲಾನು ಅವಾಯ್ಡ್ ಆಗುತ್ತೆ. ಸೆಂಟ್ರಿಂಗ್ ಹೊಡಿಬೇಕಂತಾನೆ ಇಲ್ಲ. ಸೆಂಟ್ರಿಂಗ್ ಕಾಸ್ಟ್ ಎಲ್ಲಾನು ಉಳಿತಾಯ ಮಾಡಬಹುದು ಸರ್. ವೀಕ್ಷಕರೇ ನಿಜಾಗ್ಲೂ ಇದು ಕ್ರೇಜಿ ಆಗಿದೆ. ನನಗೆ ಗೊತ್ತು ಇದು ವೈರಲ್ ಆಗತ್ತೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ಇದನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಲಿಂಟ್ಲು ಇದ್ರ ಒಳಗಡೆ ಹೊರಟೋಗ್ಬಿಡುತ್ತೆ. ನಿಮ್ಗೆ ಈ ಕಡೆ ಸೆಂಟ್ರಿಂಗ್ ಕಟ್ ಆಗತ್ತೆ ಇಲ್ಲ, ಓಕೆನಾ? ಬಾರ್ಡರ್ ಕಟ್ ಆಗತ್ತೆ ಇಲ್ಲ, ಈ ಕಡೆ ಬಾರ್ಡರ್ ಕಟ್ ಆಗತ್ತೆ ಇಲ್ಲ, ಈ ಕಡೆ ಬಾರ್ಡರ್ ಕಟ್ ಆಗತ್ತೆ ಇಲ್ಲ. ಇದ್ರೊಳಗಡೆ ಕಂಬಿ ಹಾಕೋದು, ಸೆಂಟ್ರಿಂಗ್ ಇದಾಕ್ಬಿಡೋದು. ಹೌದು ಸರ್. ಆಮೇಲೆ ಲಿಂಟ್ಲು ಕಾಣೋದು ಇಲ್ಲ. ಹೌದು ಸರ್. ವೀಕ್ಷಕರೇ ಲಿಂಟ್ಲು ಗೊತ್ತಾಗೋದೇ ಇಲ್ಲ. ಲಿಂಟ್ಲು ಕನ್ಸೀಲ್ಡ್ ಲಿಂಟ್ಲು ಒಳಗಡೆನೆ ಹೊರಟೋಗ್ಬಿಡುತ್ತೆ. ನೋಡಿ ಇಲ್ಲಿ ಫಿನಿಶ್ ಅಲ್ವಾ ಸರ್ ಇದು? ಈ ತರ ಮಾಡ್ಬಿಟ್ರೆ ಎಲೆಕ್ಟ್ರಿಕ್ ಪೈಪ್ಸ್ ಎಲ್ಲಾನು ನೀವು ಹಾಕೊಂಡು ಹಿಂಗೆ ನೀವು ಹಾಕೊಂಡು
ಸಿಮೆಂಟ್ ಮಿಕ್ಕಿರೋದೆಲ್ಲ ಫಿಲ್ ಮಾಡಿದ್ರೆ ಗೋಡೆನ ಎತ್ತಕ್ಕಾಗಲ್ಲ. ಎಲೆಕ್ಟ್ರಿಕಲ್ ಪೈಪು ಕನ್ಸಿಲ್ಡ್ ಆಗಿ ಹೋಗ್ಬಿಡುತ್ತೆ ಸರ್. ಸೂಪರ್ ಅಲ್ವಾ ಸರ್ ಇದು? ನೋಡಿ ಸರ್, ಮತ್ತೆ ನಾವು ಹೆಂಗೆ ಎಲೆಕ್ಟ್ರಿಕ್ ಪೈಪ್ಸ್ ಹಾಕ್ಬಿಟ್ಟು ಬ್ಲಾಕ್ ಜೋಡ್ಸವ್ರಂದ್ರೆ ಹಿಂಗೇನೆ ಸರ್. ಹಿಂಗೆ? ಹೌದು ಸರ್. ಓ ಸರ್ ಹಿಂಗೆ ಸರ್. ಎತ್ತು ನಾವು 2 ಅಡಿಗೆ ಒಂದು ಕಟಿಂಗ್ ಮಾಡಬೇಕು. ಮಾಡಿದ್ರೆ ಹಿಂಗೆ ಬ್ಲಾಕ್ ಮತ್ತೆ ನೀವು ಜೋಡಿಸ್ಬೋದು ಸರ್. ಕಂಟಿನ್ಯೂಟಿ ನೀವು ತಗೋಬಹುದು ಸರ್. ಈ ರೀತಿ ಮಾಡ್ಕೊಂತ ಹೋಗ್ಬೋದು. ಹೌದು. ಈ ತರ ಇಂಟರ್ಲಾಕ್ ಮಾಡ್ತಾ ಹೋಗ್ಬೇಕು ನಾವು. ಹೌದು ಹೌದು. ಓಕೆ. ಈ ಕಾರ್ನರ್ ಎಲ್ಲ ಏನ್ ಮಾಡ್ಬೇಕು ನಾವು? ಎಸೆ ಮಾಡ್ಬೇಕು? ಏನ್ ಮಾಡ್ಬೇಕಾಗಿಲ್ಲ ಸರ್. ಈಗ ನೀವು ಸಿಮೆಂಟ್ ಉಯ್ಯೋದು ಹಿಂಗ್ ಬರ್ತದ ಹಂಗಂದ್ರೆ ಸಾಕು. ಪಾಯಿಂಟಿಂಗ್ಸ್ ಕಂಪ್ಲೀಟ್ ಆಗುತ್ತೆ. ಸಿಮೆಂಟ್ ಎಲ್ಲಿ ಉಯ್ಬೇಕು ನಾವು ಇವಾಗ? ನಾವು ಈಗ ಎಲೆಕ್ಟ್ರಿಕ್ ಪೈಪ್ಸ್ ಹಿಂಗ್ ಹಾಕ್ಬಿಟ್ಟು ಮಿಕ್ಕಿದ್ದೆಲ್ಲ ಫಿಲ್ ಮಾಡಿದ್ರೆ ಎತ್ತಕ್ಕಾಗಲ್ಲ ಸರ್. ಗೋಡೆನೂ ಅಲ್ಲಾಡ್ಸಕ್ಕಾಗಲ್ಲ. ಇದ್ರೊಳಗಡೆ ಸಿಮೆಂಟ್? ಹೌದು ಸರ್. ಸಿಮೆಂಟ್ ತೆಲಿ ತರ ಮಿಕ್ಸ್ ಮಾಡಿ ಉಯ್ದ್ರೆ ಗೋಡೆ ಎತ್ತಕ್ಕಾಗಲ್ಲ ಸರ್. ಕಬ್ಬಿಣದ ಕಂಬಿ ಏನಾದ್ರು ಹಾಕ್ಬೋದಾ? ನೀವು ಪೊಸಿಷನ್ ವೀಕ್ ಆಗಿ ಫೀಲ್ ಮಾಡಿದ್ರೆ ನೀವು ಹಾಕೋಬಹುದು ಸರ್. ಬೇಕಾದ್ರೆ ಮಾತ್ರ? ಬೇಕಂತೇನಿಲ್ಲ, ಏನಿಲ್ಲ. ನಮಗೆ ಸ್ವಲ್ಪ ವೀಕ್ ಅನ್ಸ್ತಾ ಇದೆ, ಸ್ವಲ್ಪ ಸೈಟ್ ಎಲ್ಲ ಏನಿಲ್ಲ, ಒಂದು 3 ಬ್ಲಾಕ್ ಒಂದೊಂದು ಸ್ಟೀಲ್ ರಾಡ್ ನೀವು ಹಾಕೋಬಹುದು ಸರ್. ಸೊ ಕಂಪಲ್ಸರಿ ಏನಿಲ್ಲ. ಸೊ ವೀಕ್ಷಕರು, ಇದ್ರೊಳಗಡೆ ಅವ್ರು ಹೇಳ್ತಾ ಇರೋದು, ಇದ್ರೊಳಗಡೆ ಕಂಬಿ ಹಾಕ್ಬಿಟ್ಟು ಇದ್ರೊಳಗಡೆ ಸಿಮೆಂಟ್ ಸ್ಲರಿ ಹಾಕಂತ ಹೋಗ್ಬಿಟ್ರೆ ಮುಗೀತು. ಇದೆಲ್ಲ ಫಿಲ್ಅಪ್ ಆಗ್ಬಿಡುತ್ತೆ, ನಿಮಗೆ ಸ್ಟ್ರೆಂತ್ ಬಂದ್ಬಿಡುತ್ತೆ ಅಲ್ವಾ ಸರ್? ಹೌದು ಸರ್. ಸೊ ಇಷ್ಟೇನಾ ಇದು ಸ್ಟ್ರಕ್ಚರ್? ಅದೇ ಸರ್, ಈಗ ನಿಮ್ ಕಣ್ ಮುಂದೆನೆ ಅಲ್ವಾ ಸರ್ ಜೋಡಿಸಿರೋದು. ಒಂದು ಗೋಡೆ ಕಟ್ಬಿಡ್ರಿ ನೀವು. ಹೌದು. ಸೊ ವೀಕ್ಷಕರ, 5 ನಿಮಿಷ ನಿಮ್ ಕಣ್ಣೆದುರುಗಡೆನೆ ಕಂಪ್ಲೀಟ್ ಆಗಿ ಒಂದು ಗೋಡೆ ಕಟ್ಬಿಟ್ಟಿದ್ದಾರೆ. ಅದು ಕೂಡ ಲಿಂಟ್ಲ್ ಬರ್ತಾ ಇದೆ, ಅದು ಕೂಡ ನಿಮ್ಗಿಲ್ಲಿ ಸ್ವಿಚ್ ಬೋರ್ಡ್ ಬರ್ತಾ ಇದೆ. ಇದ್ರೊಳಗಡೆ ಪೈಪಿಂಗ್ ಕೂಡ ಮಾಡ್ಕೊಟ್ಟಿದ್ದಾರೆ ವೀಕ್ಷಕರೇ. ಏನ್ ಬೇಕು ನಿಮ್ಗೆ? ಸೊ ಮಡ್ಡಲ್ಲಿ ಮಾಡ್ತೀರಾ, ಮಡ್ಡಲ್ಲಿ ಕಾಂಕ್ರೀಟ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ ಕಾಂಕ್ರೀಟ್ ಅಲ್ಲೂ ಕೂಡ ಇದನ್ನ ರೆಡಿ ಮಾಡ್ಕೋಬಹುದು ವೀಕ್ಷಕರೇ. ನೋಡಿ ಇಷ್ಟೊಂದು ಖತರ್ನಾಕ್ ಆಗಿದೆ. ಬನ್ನಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಗೊಳ್ಳೋಣ ಸರ್. ಹೆವಿ ಕೂಡ ಇದೆ, ಒಳ್ಳೆ ಚೆನ್ನಾಗೂ ತೋರಿಸಿದ್ರಿ ಸರ್. ಕೆಜಿ ವೇಟ್ ಎಷ್ಟಿರುತ್ತೆ? ವೆಯ್ಟ್ ಬಂದು 9.4 kg ಸರ್ ಪರ್ ಬ್ಲಾಕ್. 9 kg 400 ಗ್ರಾಮ್ ಬರ್ತದೆ. ಅದು ಮಡ್ದು ಸೇಮ್ ಸರ್. ಎರಡು ಸೇಮ್. ಓಕೆ. ಸೊ ವೀಕ್ಷಕರೇ ನೋಡಬಹುದು, ಜಸ್ಟ್ ಇದನ್ನ ಇದ್ರ ಮೇಲೆ ಈ ತರ ಇಡ್ತಾ ಹೋದ್ರೆ ಆಯ್ತು. ಸೊ ನನ್ಗೆ ಗೊತ್ತಿರೋ ಪ್ರಕಾರ ಯಾರು ಬೇಕಾದ್ರೂ ಈ ಬಿಲ್ಡಿಂಗ್ ಅನ್ನ ಕಟ್ಟಬಹುದು. ಇದಕ್ಕೆ ಎಕ್ಸ್ಪೀರಿಯನ್ಸ್ ಏನಾದ್ರು ಬೇಕಾ ಮಾಡೋದಕ್ಕೆ? ಎಕ್ಸ್ಪೀರಿಯನ್ಸ್ ಪರ್ಸನ್ ಅಂತ ಏನಿಲ್ಲ ಸರ್. ಒಂದು ಮ್ಯಾಷನ್ ಇಟ್ಕೊಂಡು ಮಿಕ್ಕಿರೋರು ಹೆಲ್ಪರ್ ಇದ್ರೆ ಸಾಕು. ಯಾವ ಮೇಸ್ತ್ರಿ ಬೇಕಾದ್ರೆ ಯಾವ ಮೇಸ್ತ್ರಿ ಬೇಕಾದ್ರೂ ಕಟ್ಬೋದು. ಈಸಿಯಾಗಿ ಕಣ್ ಮುಂದೆನೆ ನಾವು ನಾನೇ ಜೋಡಿಸ್ಬಿಟ್ಟಿದ್ದೀನಿ. ಹೌದು ಸರ್ ಅಲ್ವಾ? ಮೈನ್ ಥಿಂಗ್ ಈ ಸೈಜ್ ಒಂದೇ ಸೈಜ್ ಬಂದ್ರೆ ಯಾರು ಬೇಕಾದ್ರೂ ಇದು ಮಾಡ್ಬೋದು ಸರ್. ಅದೇ ನಮ್ ಸ್ಪೆಷಲ್. ನಾವು ಇದೇ R&D ಮಾಡ್ತಾ ಇರೋದು. ಇದು ಕಟ್ ಮಾಡಿದ್ರಲ್ಲ ನೀವು? ಹೌದು ಸರ್. ಕಟ್ಟಿಂಗ್ ಎಲ್ಲ ಹೆಂಗ್ ಮಾಡೋದು? ಕಟ್ಟಿಂಗ್ ಅದೇ ಸರ್, ಇದು ಯಾವುದು ಗ್ರೈನೈಟ್ ಕಟಿಂಗ್ ಮೆಷಿನ್. ಗ್ರೈಂಡರ್ ಎಲ್ಲ ಇರುತ್ತೆ. ಹೌದು ಸರ್, ಅದರಲ್ಲಿ ಕಟ್ ಆಗುತ್ತೆ ಸರ್. ಈಸಿಯಾಗಿ ಕಟ್ ಆಗುತ್ತೆ. ಹೊಡೆದೋಗೋದಿಲ್ವಾ? ಏನಿಲ್ಲ ಸರ್, ಕಾಂಕ್ರೀಟ್ ಸರ್. ಹೊಡೆದೋಗೋದಿಲ್ಲ ಅಂತ ಹೇಳಿ ಏನಿಲ್ಲ ಸರ್. ಓಕೆ ಸರ್, ಇವಾಗ ಒಂದು ಕೆಲಸ ಮಾಡೋಣ. ಇಲ್ಲಂತೂ ಮಾಡಿ ತೋರಿಸ್ಬಿಟ್ವಿ, ಇದು ಡೆಮೋ ಆಯ್ತು. ಓಕೆ ಸರ್. ಆಲ್ರೆಡಿ ಮನೆ ಬೇರೆ ಕಟ್ಟಿದ್ದೀರಾ ಅಂತ ಹೇಳಿ? ಹೌದು ಸರ್, ಕಟ್ತಾ ಇದ್ದಾರೋ. ಅಲ್ಲೇ ಹೋಗಿ ಲೈವ್ ಆಗಿ ಏನಿದೆಯೋ ನಾವು ಓನರ್ ಹತ್ರನೇ ನೀವು ಕೇಳಿ ನೋಡಿ. ಅವ್ರ ಹೆಸರೇನು ಸರ್? ಅವ್ರ ಹೆಸರು ಬಂದು ದಿನೇಶ್ ಸರ್. ದಿನೇಶ್. ಯಾವ ಏರಿಯಾದಲ್ಲಿ ಇದ್ದಾರೆ? ನಾಗರಬಾವಿ ಸರ್. ನಾಗರಬಾವಿ. ಹೋಗೋಣ ಹಂಗಾದ್ರೆ. ಸೊ ವೀಕ್ಷಕರೇ, ಜಿಗಣಿಯಿಂದ ನಾಗರಬಾವಿ ಟಕ್ ಅಂತ ಹೋಗ್ತೀವಿ. ಅಂಡ್ ಅಲ್ಲಿ ನಿಮಗೆ ದಿನೇಶ್ ಸರ್ ಮನೆ ಹೆಂಗ್ ಕಟ್ತಾ ಇದ್ದಾರೆ, ನಡೀತಾ ಇದೆ, ವರ್ಕ್ ನಡೀತಾ ಇದೆ. ಸೊ ಅಲ್ಲಿ ಹೇಗ್ ನಡೀತಾ ಇದೆ, ಏನ್ ಕತೆ, ಯಾಕೆ ಚೂಸ್ ಮಾಡಿದ್ರು, ಆಮೇಲೆ ಬಂದ್ಬಿಟ್ಟು ಪ್ರೈಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸರಿ ಅಲ್ವಾ? ನಡೀರಿ ಸರ್, ಹೋಗೋಣ ಬನ್ನಿ ವೀಕ್ಷಕರೇ. ನಮಸ್ತೆ ಮೇಸ್ತ್ರಿ ಅಣ್ಣ. ನಮಸ್ಕಾರ ಸರ್. ನಿಮ್ಮ ಹೆಸರೇನು? ದಿನಕರ ಸರ್. ದಿನಕರ್. ಸೊ ನೀವು ಲೈಕ್ ಮೇಸ್ತ್ರಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರೆ? 10 ವರ್ಷದಿಂದ ಮಾಡ್ಕೊಂಡಿದ್ದೀವಿ ಸರ್. 10 ವರ್ಷದಿಂದ ಮೇಸ್ತ್ರಿ ಮಾಡ್ತಾ? ಇಂಟರ್ಲಾಕ್ ಸರ್. ಇಂಟರ್ಲಾಕ್ನೇ 10 ವರ್ಷದಿಂದ ಮಾಡ್ತಾ ಇದ್ದೀರಾ? ಮುಂಚೆ ಗೊತ್ತು ನಿಮ್ಗೆ ಇದು? ಗೊತ್ತು ಸರ್. ಓಕೆ. ನನ್ನ ಕ್ವಶನ್, ಲೈಕ್ ಈಗಿನ ಮೇಸ್ತ್ರಿ ಇರ್ತಾರಲ್ಲ, ಇದು ಮಾಡಿ ಗೊತ್ತಿಲ್ಲ, ಅವರು ಕೂಡ ಇದು ಮಾಡ್ಬೋದಾ? ಮಾಡ್ಬೋದು ಸರ್. ಒಂದೇ ದಿನ ಸಾಕು ಸರ್. ಒಂದೇ ದಿನ ಸಾಕಾ? ಒಂದೇ ದಿನ ಸಾಕು ಸರ್, ಮಾಡ್ಬೋದು. ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಿನ ಸಾಕು ಅಂತ ಹೇಳ್ತೀರಾ? ಓಕೆ. ಅಂಡ್ ಇನ್ನೊಂದು, ಎಷ್ಟು ಬೇಗ ಕಟ್ಬೋದು ಈ ಬ್ರಿಕ್ಸ್ ಅದು ಹೇಳಿ ನಮ್ಗೆ ಸರ್. ಒಂದಲ್ಲೂ ಕಟ್ಬೋದು ಸರ್. ಈಗ ಒಂದು ಗೋಡೆ, ಒಂದು ಫುಲ್ ಗೋಡೆ ಅನ್ಕೊಳ್ಳೋಣ, 10x10 ಗೋಡೆ ಕಟ್ಟಕ್ಕೆ ಎಷ್ಟು ದಿನ ಬೇಕಾಗುತ್ತೆ? 1 ಅವರ್ಲಿ ಕಟ್ಬೋದು. 1 ಅವರಲ್ಲಿ? 1 ಅವರ್ಲಿ ಕಟ್ಬೋದು, ಫಾಸ್ಟ್ ಆಗಿ. ಓಕೆ. ಆಮೇಲೆ ಇಲ್ಲಿ ಸಿಮೆಂಟ್ ಹಾಕೋದೆಲ್ಲ ನೋಡಿದೆ, ಕಂಬಿ ಎಲ್ಲ ಹಾಕ್ತಾ ಇದ್ದೀರಾ. ಇದಕ್ಕೆ ನಿಮ್ಗೆ ಸಿಮೆಂಟ್ ಜಾಸ್ತಿ ಬೇಕಾಗತ್ತಾ, ಕಮ್ಮಿ ಬೇಕಾಗುತ್ತೆ? ಕಮ್ಮಿ ಬೇಕಾಗುತ್ತೆ ಸರ್. ಸೊ ಓವರ್ ಆಲ್ ಆಗಿ ಒಂದು ಇಡೀ ಮನೆಗೆ ಕಟ್ಟೋದಕ್ಕೆ ಎಷ್ಟು ಸಿಮೆಂಟ್ ಬೇಕಲ್ಲ, ಈ ತರ ಕಲ್ಲಲ್ಲ, ಅಲ್ಲೆಲ್ಲ ಕಟ್ಟಿದಾರಲ್ಲ, ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ಕಮ್ಮಿ ಸಿಮೆಂಟ್ ಬೇಕಾಗುತ್ತೆ? ಅರ್ಧ ಇದಕ್ಕೆ ಸರ್, ಇದು 1 ಮೂಟೆ ಇದೆ ಸಾಕಾಗುತ್ತೆ ಸರ್. ಒಂದು ಚದರ, 1 ಚದರ 1 ಮೂಟೆ ಸಾಕು. 1 ಮೂಟೆ 4 ಗೋಡೆ.
ಅವುಗಳೆಲ್ಲ ಅದು ಜಾಸ್ತಿ ಆಗುತ್ತೆ ಸರ್. ಎಷ್ಟು ಮೂಟೆ ಬೇಕಾಗ್ಬೋದು? ಅದಕ್ಕೆ ಬಂದು ಒಂದು 3 ಮೂಟೆ 4 ಮೂಟೆ ಆಗ್ಬೋದು. 4 ಮೂಟೆ ಸರ್. ನಿಮ್ಮ ಪ್ರಕಾರ ಹೇಳೋದು ಇಡೀ ಮನೆ ಕಟ್ಟಕ್ಕೆ ಎಷ್ಟು ಸಿಮೆಂಟ್ ಬೇಕು ಅದರಲ್ಲಿ ಕಾಲ್ ಭಾಗ ಸಿಮೆಂಟ್ ಸಾಕು? ಹೌದು ಸರ್. ಅಂಡ್ ಯಾರು ಬೇಕಾದ್ರೆ ಮಾಡ್ಬೋದಾ? ಯಾರನ್ನ ಮಾಡ್ಬೋದು ಸರ್. ಗಟ್ಟಿ ಇರುತ್ತೆ ನಿಮ್ಮ ಪ್ರಕಾರ? ಗಟ್ಟಿ ಇದೆ ಸರ್. ನೋಡಿ ಈಗ ಇದ್ರ ಓನರ್ ಹೇಳ್ಬೋದು ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು, ಬಟ್ ಮೇಸ್ತ್ರಿ ಹೇಳ್ಬೇಕು, ಅವಾಗ ತಾನೇ ಗೊತ್ತಾಗುತ್ತೆ. ಗಟ್ಟಿ ಇದೆ ಸರ್ ಇದು. ಗಟ್ಟಿ ಇದೆ ಆಳ ಬೆಳಕನ ಗಟ್ಟಿ ಇದೆ ಸರ್. ಆಮೇಲೆ ಈಗ ನಾವು ಕಂಬ ಇದು ಹಾಕೊಂಡಿಲ್ಲ ಅನ್ಕೊಳ್ಳಿ, ಏನು ನಮ್ಮ ಕಾಲಮ್ ಹಾಕೊಂಡಿಲ್ಲ, ಡೈರೆಕ್ಟ್ ಇದ್ರ ಮೇಲೆ ಕಟ್ತೀವಿ ಅಂದ್ರೆ ನಿಮ್ ಪ್ರಕಾರ ಎಷ್ಟು ಫ್ಲೋರ್? 2 ಫ್ಲೋರ್ ಕಟ್ಬೋದು ಸರ್. ಗ್ರೌಂಡ್ ಫಸ್ಟ್? ಹೌದು ಸರ್. ಕಟ್ಬೋದಾ? ಕಟ್ಬೋದು. ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ ಸರ್. ಸೊ ಒಳ್ಳೆ ಬ್ರಿಕ್ಸ್ ಅಂತ ಹೇಳ್ಬೋದು ಹಂಗಾದ್ರೆ? ಒಳ್ಳೆ ಬ್ರಿಕ್ಸ್ ಸರ್. ಸರ್ ಇವಾಗ ಸೈಟ್ ಅಲ್ಲಿ ಇದೀವಿ, ಎಕ್ಸಾಕ್ಟ್ ಆಗಿ ಲೊಕೇಶನ್ ಹೇಳಿ, ಎಲ್ಲಿ ಬರುತ್ತೆ? ಲೊಕೇಶನ್ ಬಂದು ನಾಗರಬಾವಿ ನಮ್ಮೂರ್ ತಿಂಡಿ ಬ್ಯಾಕ್ ಸೈಡ್ ಸರ್. ಬ್ಯಾಕ್ ಸೈಡ್ ಮಾಡಿರುವಂತದ್ದು. ಓಕೆ, ಸೈಟ್ ಅಲ್ಲಿ ಏರಿಯಾ ಎಷ್ಟು ಸರ್ ಇದು? ಎಷ್ಟು ಸೈಡ್? ಇದು ಬಂದು 30-60 ಸರ್. 30-60 ಹೌದು. ಡಬಲ್ ಸೈಡ್ ಅಲ್ಲಿ ಕಟ್ತಾ ಇದ್ದಾರೆ. ಹೌದು. ಎಷ್ಟು ರೂಮ್ ಗಳನ್ನ ಕಟ್ತಾ ಇದ್ದಾರೆ ಸರ್? ಇದು ಬಂದು ಕೆಳಗಡೆ ಬಂದು 2 ಬೆಡ್ರೂಮ್ ಸರ್. ಕೆಳಗಡೆ 2 ಬೆಡ್ರೂಮ್ ಅಂದ್ರೆ ಡೂಪ್ಲೆಕ್ಸ್ ಹೋಗ್ತಾ ಇದೆ ಮನೆ. ಹೌದು ಸರ್. ಸೊ ಮೇಲ್ಗಡೆನೂ ಬರುತ್ತೆ. ಹೌದು. ಬನ್ನಿ ಸರ್ ತೋರಿಸಿ ಸ್ವಲ್ಪ ಏನೇನ್ ಮಾಡಿದ್ದಾರೆ, ಏನ್ ಕತೆ. ನೀವು ಇದು ಬಂದು ಓಪನ್ ಕಿಚನ್ ಸರ್. ಇವೆಲ್ಲ ಓಪನ್ ಕಿಚನ್. ಓಕೆ, ನಾವು ಅಲ್ಲಿ ಹೇಳಿದೀವಲ್ವಾ ಸರ್, ಎಲೆಕ್ಟ್ರಿಕ್ ಪೈಪ್ಸ್ ಎಲ್ಲಾನು ಹಿಂಗ್ ಮಾಡ್ತಾವ್ರೆ, ಕಟ್ಟಿಂಗ್ ಮಾಡಿದ್ರೆ ಸಾಕು ಅಂತ. ನೀಟಾಗಿ ಬಿಟ್ಬಿಡ್ಬೋದು. ಹೌದು ಸರ್, ಕನ್ಸೀಲ್ಡ್ ಆಗಿ ಪೈಪ್ ಎಲ್ಲಾನು ಹೋಗ್ಬಿಡುತ್ತದೆ. ಓಕೆ, ಪ್ಲಂಬಿಂಗ್ ಅಲ್ಲ ಸರ್? ಪ್ಲಂಬಿಂಗ್ ಹಂಗ್ ಮಾಡ್ಬೋದು ಸರ್. ಮಾಡ್ಬೋದಾ? ಇದೇ ತರ ಸೇಮ್ ಬಿಟ್ಬಿಡ್ಬೋದಾ? ಟೈಪ್ ಸರ್. ಓಕೆ, ಸೊ ವೀಕ್ಷಕರು ನೋಡ್ತಾ ಇರಬಹುದು. ಬಟ್ ಇವರು ಕಾಲಮ್ ತಗೊಂಡಿದ್ದಾರೆ. ಹೌದು ಸರ್, ಡ್ಯೂಪ್ಲೆಕ್ಸ್ ದೊಡ್ಡದು. ಇದು ಸ್ಪ್ಯಾನ್ ಜಾಸ್ತಿ ಇರೋದ್ರಿಂದ ಕಾಲಮ್ಸ್ ತಗೊಂಡಿದ್ದಾರೆ. ಬನ್ನಿ ಮುಂದೆ ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡೋಣ ಯಾವ್ಯಾವ ತರ ಕಟ್ಟಿದ್ದಾರೆ, ಏನ್ ಕತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದು ಬಂದು ಲಿವಿಂಗ್ ಏರಿಯಾ ಸರ್. ಇದು ಲಿವಿಂಗ್ ಏರಿಯಾ? ಹೌದು ಸರ್. ಹೌದು ಸರ್. ಓಕೆ, ಇಲ್ಲಿ ಸ್ಟೇರ್ ಕೇಸ್ ಬರ್ತದೆ. ಈ ಏರಿಯಾನಲ್ಲಿ ಸ್ಟೇರ್ ಕೇಸ್ ಬರ್ತದೆ. ಇಲ್ಲಿ ಸ್ಟೇರ್ ಕೇಸ್ ಬರುತ್ತಾ? ಹೌದು ಸರ್. ಸೊ ಸ್ಟೇರ್ ಕೇಸ್ ಅಲ್ಲಿ ಇದ್ರ ಮೇಲೆ ಲ್ಯಾಂಡ್ ಆಗ್ಬೋದು, ಏನ್ ತೊಂದರೆ ಹೌದು, ಏನಿಲ್ಲ ಸರ್. ಇದು ಬಂದು ಕಾಮನ್ ಟಾಯ್ಲೆಟ್ ಸರ್. ವಾಶ್ರೂಮ್. ವಾಶ್ರೂಮ್ ಸರ್. ಓಕೆ ಓಕೆ, ಸೊ ಇದು ಮಾಸ್ಟರ್ ಬೆಡ್ರೂಮ್ ಸರ್? ಹೌದು ಸರ್, ಇದು ಮಾಸ್ಟರ್. ಸೊ ವಾಲ್ ಎಲ್ಲ ಎಷ್ಟು ಸರ್? 9 ಫೀಟ್ ಹೈಟ್ ತಗೊಂತಾರ? 10 ಈಗ 7 ಫೀಟ್ ಸರ್. ಇದೆ ಈಗ ಯು ಬ್ಲಾಕ್ ಹೇಳಿದೀವಲ್ವಾ ಸರ್, ಇದ್ರ ಮೇಲೆ ಬರ್ತದೆ ಸರ್. ಹಂಗೆ ಇದ್ರ ಮೇಲೆ ಇದ್ರ ಮೇಲೆ ಲಿಂಟಲ್ ಬ್ಲಾಕ್ ಇದು ಮಾಡ್ಬಿಟ್ಟು ಕಾಂಕ್ರೀಟ್ ಇದು ಮಾಡಿದ್ರೆ ನಿಮ್ಗೆ ಬಾರ್ಡರ್ ಕಟ್ಬೇಕಾಗಿರೋ ಕೆಲಸ. ಸೊ ಇಲ್ಲಿ ನಾವು ಈಗ ಯು ಬ್ಲಾಕ್ ಇಟ್ಬಿಟ್ರೆ ಹೌದು ನಮ್ಗೆ ಈಗ ಲಿಂಟ್ಲ್ ಎಲ್ಲ ಗೊತ್ತೇ ಆಗೋದಿಲ್ಲ. ಹೌದು ಸರ್. ಮುಂದೆ ಬನ್ನಿ ಸರ್. ಸರ್ ಒಂದೆರಡು ಕ್ವಶನ್ ಇದೆ ನಂದು. ಹೇಳಿ ಸರ್. ಲೈಕ್ ಈಗ ಡೋರ್ ಕುಡ್ಸೋದಕ್ಕೆ, ವಿಂಡೋ ಕುಡ್ಸೋದಕ್ಕೆ ಏನು ಸಮಸ್ಯೆಗಳಿಲ್ವಾ? ಇಲ್ಲ ಸರ್, ಅದಕ್ಕೆ ಈಗ ನಾವು ಬಾರ್ಡರ್ ಕಟ್ತೀವಲ್ವಾ ಎಲ್ಲ ಕಡೆನೂ. ಮುಂಚೆಲ್ಲಾನು ಇಂಟರ್ಲಾಕ್ ಅಲ್ಲಿ ಹಿಂಗೆ ಮಾಡ್ತಾ ಇದ್ರು. ಈ ಹಾಫ್ ರೌಂಡ್ ಶೇಪ್ಗಳು ಬಂದ್ಬಿಟ್ರೆ ಬಾರ್ಡರ್ ಕಟ್ಟಬೇಕಾಗಿತ್ತು. ಈಗ ಎಂಡ್ ಬ್ಲಾಕ್ ಕೊಟ್ಟಿದೀವಲ್ವಾ, ಅದರಿಂದ ಏನು ಬೇಕಾಗಿಲ್ಲ ಸರ್. ನೀವು ಎಂಡ್ ಬ್ಲಾಕ್ ಬಂದಿರೋದ್ರಿಂದ ಹಂಗೆ ಕೂರಿಸಬಹುದು ಸರ್. ಇದು ಬರೋದಿಲ್ಲ. ಯುಪಿಸಿ ಇಟ್ಬಿಟ್ಟು ಡ್ರಿಲ್ ಎಲ್ಲ ಮಾಡಬಹುದು? ಏನ್ ಬೇಕಾದ್ರೂ ಮಾಡಬಹುದು ಸರ್. ಇದು ಕಾಂಕ್ರೀಟ್ ಬ್ಲಾಕ್ ಸರ್. ಡ್ರಿಲ್ ಮಾಡೋದು, ಆಣಿ ಹೊಡಿಯೋದು, ಏನ್ ಬೇಕಾದ್ರೂ ತೊಂದರೆ ಇಲ್ಲ. ಏನ್ ತೊಂದರೆ ಇಲ್ಲ. ಓಕೆ ಓಕೆ, ಎಲ್ಲದನ್ನ ಮಾಡ್ಕೋಬಹುದು. ಆಮೇಲೆ ಅವಾಗ ನಿಮ್ಮ ಮೇಸ್ತ್ರಿ ಹತ್ರನು ಕೂಡ ಮಾತಾಡಿದೆ ನಾನು. ತುಂಬಾ ಚೆನ್ನಾಗಿ ಒಳ್ಳೆ ಇದು ಕೊಟ್ರು, ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು ಅಂತಾನು ಕೂಡ ಹೇಳಿದ್ರು. ಸೊ ಇದ್ರ ಒಳಗಡೆ ಮತ್ತೆ ಎಸೆ ಏನಾದ್ರು ಮಾಡ್ಬೇಕಾ ಅಥವಾ ಇದು ಫಿನಿಶ್ ಸರ್? ಇದು ಬಂದು ಏನಿಲ್ಲ ಸರ್, ಹಿಂಗಿದೆಯಲ್ವಾ ಸರ್, ಇದು ಲೆಂತ್ ಮಾತ್ರ ಮಾಡ್ಕೊಳ್ತಾವ್ರೆ. ಮಿಕ್ಕಿದ್ದೆಲ್ಲ ಹಂಗೆ ಡೈರೆಕ್ಟ್ ಪೈಂಟ್ ಅಪ್ಲೈ ಮಾಡಿದ್ರೆ ಇಲ್ಲೇನು ಮಾಡ್ಬೇಕಾಗಿಲ್ಲ. ಇಲ್ಲಿ ಗ್ಯಾಪ್ ಇದ್ರೆ ತಾನೆ ಸರ್ ಮಾಡಕ್ಕೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಮ್ದು ಅಕ್ಯುರೇಸಿ ಆಗಿರ್ತದೆ ಸೈಜ್, ಅದರಿಂದ ಗ್ಯಾಪ್ ಬರಲ್ಲ. ಗ್ಯಾಪ್ ಬರೋದಿಲ್ಲ. ಸೊ ಈ ಲೆಂತ್ ಮಾತ್ರ ನಾವು ಒಂಚೂರು ಕ್ಲೀನ್ ಮಾಡ್ಕೊಂಡು. ಸರ್. ಓಕೆ, ಆಮೇಲೆ ಫಿನಿಶಿಂಗ್ ಮಾಡಿದ್ಮೇಲೆ ಇಲ್ಲೆಲ್ಲ ಏನ್ ಹೊಡ್ಕೋ ಪೇಂಟ್ ಹೊಡ್ಕೋಬಹುದು? ಪೇಂಟ್ ಎಲ್ಲಾನು ಮಾಮೂಲಿ ಪೇಂಟೇ ಸರ್. ಓಕೆ ಓಕೆ, ಸೊ ಯಾವುದೇ ರೀತಿ ಫೋಟೋಸ್ ಕೊಡ್ತೀವಿ ಸರ್, ಅದನ್ನ ಬೇಕಾದ್ರೆ ನೀವು ಮಾತಾಡ್ಬೇಕಾದ್ರೆ ಹಂಗೆ ಸ್ವಲ್ಪ ತೋರಿಸ್ಬಿಡೋಣ ಅಲ್ವಾ? ಹೌದು. ಓಕೆ ಸರ್, ಇವಾಗ ಓನರ್ ಇದಾರ, ಮಾತಾಡ್ಬೋದಾ? ಶೋರ್ ಸರ್, ನೀವೇ ಕೇಳಿ ಸರ್ ಅವ್ರ ರಿವ್ಯೂ ಯಾವ ತರ ಇದೆ ಅಂತ. ನೀವೇ ಕೇಳಿ ಸರ್, ನಾವ್ ಹೇಳೋದ್ರಿಂದ ಅವ್ರನ್ನೇ ಕೇಳಿ. ಓಕೆ ವೀಕ್ಷಕರೇ, ಇವಾಗ ಈ ಮನೆ ಓನರ್ ಆಗಿರುವಂತಹ ದಿನೇಶ್ ಸರ್ ಮತ್ತೆ ತ್ರಿವೇಣಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ. ನಮಸ್ತೆ ಮೇಡಮ್, ಇಬ್ರು ಚೆನ್ನಾಗಿದ್ದೀರಾ? ಫೈನ್ ಸರ್. ಓಕೆ, ಮೊದಲದಾಗಿ ನನಗೆ ಖುಷಿ ಆಯಿತು, ಒಬ್ರು ಯಾರಾದರೂ ಲೈಕ್ ಒಂದು ಎಕ್ಸ್ಪೆರಿಮೆಂಟ್ ಮೈಂಡಲ್ಲಿ ಇದ್ದೀರಾ, ಏನೋ ಒಂದು ಹೊಸದು ಬಂದಿದೆ ಮಾಡೋಣ ಅಂತ ಹೇಳ್ಬಿಟ್ಟು. ನನ್ನ ಫಸ್ಟ್ ಕ್ವಶನ್ನು, ಇಂಟರ್ಲಾಕಿಂಗ್ ಬ್ರಿಕ್ಸ್ ಹೇಗೆ ಗೊತ್ತಾಯ್ತು ನಿಮಗೆ ಈ ಥರ ಒಂದು ಇದೆ ಬ್ರಿಕ್ಸ್ ಅಂತ? ಸರ್, ನಾವು ಫಸ್ಟು ಇಂಟರ್ನೆಟಲ್ಲಿ ಸರ್ಚ್ ಮಾಡಿದ್ವಿ. ಮಾಡ್ತಾ ಮಾಡ್ತಾ ಇದು ಒಂದು ಡಿಫ್ರೆಂಟಾಗಿ ಕಟ್ಟಬೇಕಂತ ನಮ್ಗೆ ಅನಿಸ್ತು. ಸರಿ, ಎಲ್ಲರೂ ಕಟ್ಟೋ ಥರ ಬೇಡ, ನಾವೊಂಥರ ಯುನೀಕಾಗಿ ಕಟ್ಟಬೇಕು ಅಂತ. ಬಟ್ ಆಲ್ಸೋ ಕಾಸ್ಟ್ ಎಫೆಕ್ಟಿವ್ ಇರಬೇಕು. ಕರೆಕ್ಟ್. ಎರಡು ಮ್ಯಾಚ್ ಆಗ್ಬೇಕಂತೇಳಿ ನಾವು ಸರ್ಫ್ ಮಾಡಿದಾಗ ನಾವು ಟ್ರೆಡಿಷನಲ್ ಇಂಟರ್ಲಾಕಿಂಗ್ ಬ್ರಿಕ್ಸ್ನ ಫೈಂಡ್ ಔಟ್ ಮಾಡಿದ್ವಿ. ಓಕೆ, ಅಲ್ಲಿ ಅವ್ರ ಹತ್ರ ಶಾಂತಕುಮಾರ್ ಸರ್ ಹತ್ರ ಮಾತಾಡ, ಓನರ್ ಹತ್ರ ಫ್ಯಾಕ್ಟರಿ ಮಾತಾಡ್ತಾ ನಮಗೆ ಇದು ಕಟ್ಟಬೇಕಂತ ಗೊತ್ತಾಯ್ತು. ಓಕೆ, ಇನ್ನೋವೇಟಿವ್ ಮೈಂಡು ಗೊತ್ತಾಯ್ತು ನಿಮಗೆ. ಬಟ್ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಬರ್ಬೇಕಲ್ವಾ? ಕರೆಕ್ಟ್.
ಸಿಗತ್ತೆ ಅಂತ ಏನೋ ಒಂದು ತಂದು ಕಟ್ಟಕ್ಕಾಗಲ್ಲ. ಸೊ ಈ ಕಾನ್ಫಿಡೆನ್ಸ್ ಹೇಳಿ ನಿಮಗಿರ್ಬೋದು, ನಮ್ಮ ಇವ್ರು ಮೇಡಮ್ ಅವ್ರಿಗೂ ಬರಬೇಕು ಕಾನ್ಫಿಡೆನ್ಸ್. ಸಾರ್ ಹೇಳ್ತಾರಂತ ನೀವು ಒಪ್ಪಲ್ಲ ಕೆಲವೊಂದ್ಸತಿ. ಇಬ್ಬರಿಗೂ ಇದ್ರ ಮೇಲೆ ಕಾನ್ಫಿಡೆನ್ಸ್ ಹೇಗೆ ಬಂತು ನೀವು ಹೇಳಿ ಫಸ್ಟ್, ಹೇಗೆ ಕಾನ್ಫಿಡೆನ್ಸ್ ಬಂತು? ಹೇಗೆ ಅಂದ್ರೆ ಅವ್ರು ಹೇಳಿದ್ರು ನಾವು ಫ್ಯಾಕ್ಟ್ರಿಗೆ 2-3 ಸಾರಿ ಹೋದ್ವಿ, ಬ್ರಿಕ್ಸ್ ಎಲ್ಲ ತೋರಿಸಿದ್ರು. ಸರಿ, ಬಟ್ ತೋರಿಸಿದ ತಕ್ಷಣ ಇದು ಒಂದು ಕನ್ಸ್ಟ್ರಕ್ಷನ್ ಆಗುತ್ತೆ ನಮ್ಗೆ ಹೆಂಗ್ ಕಾನ್ಫಿಡೆನ್ಸ್ ಹೆಂಗ್ ಗೊತ್ತಾಗ್ಬೇಕು? ಅದಕ್ಕೆ ನಾವು ಒಂದು 2-3 ರೆಫರೆನ್ಸ್ ಕೊಟ್ಟರು, ಪ್ರಾಜೆಕ್ಟ್ ರೆಫರೆನ್ಸ್. ಅದು ನಾವು ನೋಡಿದ್ವಿ, ಅದು ನೋಡಿದ್ವಿ ಅಲ್ಲದೆ ಬೇರೆನೂ ನೋಡಿದ್ವಿ, ಬ್ರಿಕ್ಸ್ ಬೇರೆ ಇದು ಮಡ್ ಬ್ಲಾಕ್ಸ್ ಎಲ್ಲ ನೋಡಿದ್ವಿ. ಬಟ್ ನಮ್ ಶಾಂತಕುಮಾರ್ ಸರ್ ಕಟ್ಟಿದಂತ ಬಿಲ್ಡಿಂಗ್ಸ್ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಓನರ್ ಕೂಡ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು, ನಾಟ್ ಎಟ್ ಆಲ್ ಎನಿ ಇಶ್ಯೂ ಅಂತ ಹೇಳಿದ್ರು. ಸೊ ಫರ್ದರ್ ವಿ ಕಂಟಿನ್ಯೂಡ್ ಅಂಡ್ ವಿ ಸ್ಟಿಕ್ ಆನ್ ಟು ದಿಸ್. ಓಕೆ, ಸರ್ ಏನೋ ಒಪ್ಕೊಬಿಟ್ರು, ನಿಮಗೂ ಬರ್ಬೇಕಲ್ಲ ಕಾನ್ಫಿಡೆನ್ಸ್. ಓಕೆ ಅಲ್ವಾ, ನಾವು ಗಂಡಸ್ರೇನೋ ಏನೋ ಮಾಡ್ಬಿಡೋಣ ಅಂತ ನುಗ್ಬಿಡ್ತೀವಿ, ಬಟ್ ನೀವು ಥಿಂಕ್ ಮಾಡ್ತೀರಾ ಏನಾಗ್ಬೋದು ಮುಂದೆ, ಕಟ್ಬಿಡ್ತೀವಿ, ನಾಳೆ ದಿನ ಏನಾಗ್ಬೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ನಮ್ದು ಅವ್ರು ಹೇಳಿದ್ರು ಈ ತರ ಸಿಮೆಂಟ್ ಎಲ್ಲ ಹಾಕ್ತಿವಿ ಮಧ್ಯದಲ್ಲೆಲ್ಲ ಹೋಲ್ಸ್ಗೆಲ್ಲ ಅಂತ. ಅದು ಫಸ್ಟ್ ಜೋಡಿಸಿದಾಗ ಗೊತ್ತಾಗ್ಲಿಲ್ಲ. ಅವ್ರು ಹೇಳಿ ತೋರ್ಸಿದ್ಮೇಲೆ ಅವ್ರ ಫ್ಯಾಕ್ಟ್ರಿಲಿ ಇಟ್ಟು ತೋರಿಸಿದ್ದಾರೆ. ಅವಾಗ ನೋಡಿ ಗೊತ್ತಾಯ್ತು, ಚೆನ್ನಾಗಿದೆ ಅಂತ ಅನ್ಸ್ತು. ಓಕೆ, ಮಾಡೋಣ ಅಂತ ಪ್ರತ್ಯಕ್ಷವಾಗಿ ನೋಡಿದ್ಮೇಲೆ ನಿಮಗೆ ಪ್ರಮಾಣಿಸಿ ನೋಡುವಂತಾನೆ ನೀವು ಚೆಕ್ ಮಾಡ್ಬಿಟ್ರಿ ಎಲ್ಲ ಚೆಕ್ ಮಾಡಿ ಬೇರೆ ಬಿಲ್ಡಿಂಗ್ ನೋಡಿ ಎಲ್ಲ ಒಪ್ಕೊಂಡ್ಮೇಲೆ ಬೇರೆ 2-3 ಪ್ರಾಜೆಕ್ಟ್ ನಾವು ನೋಡಿದ್ವಿ, ಇನ್ ಡೀಟೇಲ್ ನೋಡಿದ್ವಿ, ಓನರ್ ಹತ್ರ ಎಲ್ಲ ಡೀಟೇಲ್ ಮಾತಾಡಿದ್ಮೇಲೆ ದೆನ್ ಗುಡ್ ಒಪ್ಕೊಂಡಿರುವಂಥದ್ದು. ಓಕೆ, ಪ್ರಾಡಕ್ಟ್ ಚೆನ್ನಾಗಿದೆ, ಹೌದು, ಕಾನ್ಫಿಡೆನ್ಸು ಬಂತು. ಮೂರನೇದಾಗಿ ನೀವು ಹೇಳಿದ್ರಿ ಸರ್ ಕಾಸ್ಟ್ ಎಫೆಕ್ಟಿವ್ ಆಗಬೇಕು ನಮಗೆ ಅಂತ ಯೋಚನೆ ಮಾಡ್ತಾ ಇದ್ರಿ. ಇದು ಕಾಸ್ಟ್ ಎಫೆಕ್ಟಿವ್ ಹೌದಾ? ಖಂಡಿತ ಸರ್. ಹೆಂಗೆ ಹೇಳಿ? ಈ ಎಕ್ಸಾಂಪಲ್ ನೋಡಿ, ಇದು ಅದೆಲ್ಲ ಕಟ್ತಾ ಇದ್ದಾರೆ ನೋಡಿ, ಇಲ್ಲಿ ಅಲ್ಲಿ ಮನೆ ಕಟ್ತಾ ಇದ್ದಾರೆ, ಹಿಂದೆಗಡೆನೆ ಕಟ್ತಾ ಇದ್ದಾರೆ. ಹೌದೌದು. ಈ ಹಾಲೋ ಬ್ಲಾಕ್ ಸಿಕ್ಸಿ ಇನ್ನರ್ ಔಟರ್ ಪ್ಲಾಸ್ಟಿಂಗ್ ಮಾಡಿ, ಹೌದು, ಮತ್ತೆ ವಾಲ್ ಕಟಿಂಗ್ ಮಾಡಿ, ಎಲೆಕ್ಟ್ರಿಕ್ ಕನೆಕ್ಷನ್ ಕೊಟ್ಟು ಮಾಡಲೇಬೇಕು. ಇದೆಲ್ಲ ಮಾಡ್ಲಿಕ್ಕೆ ನಿಮಗೆ ಏನೋ ಮಾಡಿದ್ರು ಪ್ಯಾಕೇಜಸ್ ನಿಮಗೆ 1800 ಇಂದ 2200 ಮಿನಿಮಮ್ ಹೋಗುತ್ತೆ. ಇದೆ ಸರ್, 1800 ಇನ್ನು 2200 ಓಡ್ತಾ ಇರೋದು ರೇಟ್ ಇವಾಗ. ಓಕೆ, ಅದೇ ನೀವು ಇದಲ್ಲಿ ನೋಡಿ ಎಲೆಕ್ಟ್ರಿಕ್ ಕಟಿಂಗ್ಸ್ ಎಲ್ಲ ಒಳಗಡೆ ಬಂದ್ಬಿಟ್ಟಿದೆ. ಹೌದು, ತೋರಿಸಿ. ಅಲ್ಲಿ ವಾಲ್ ಕಟಿಂಗ್ ಮಾಡೋದಿಲ್ಲ ಅವರು, ಹಂಗೆ ಇಟ್ಬಿಡ್ತಾರೆ. ಎಲ್ಲೆಲ್ಲಿ ಬೇಕೋ ಅಲ್ಲಿ ನಾವು ಪಾಯಿಂಟ್ ಔಟ್ ಮಾಡಿದಾಗ ಬಾಕ್ಸ್ ಇಟ್ಬಿಡ್ತಾರೆ. ಅದೊಂದು ಅವಾಯ್ಡ್ ಆಯ್ತು. ಆಮೇಲೆ ಇಂಟರ್ನಲ್ ಔಟರ್ನು ಪ್ಲಾಸ್ಟಿಂಗ್ ಬರೋದಿಲ್ಲ, ಪ್ಲಾಸ್ಟಿಂಗ್ ಇಲ್ಲ. ಸರಿ, ಇದೆಲ್ಲ ಗ್ರೂಸ್ ಕೂಡ ಫಿಲ್ ಮಾಡ್ಬಿಡ್ತಾರೆ ಸಿಮೆಂಟ್. ಓಕೆ, ಸೊ ಇದಾದ್ರಿಂದ ನಿಮ್ಗೆ ಲೇಬರು ಉಳಿಯುತ್ತೆ, ಸಿಮೆಂಟು ಮಣ್ಣು ಉಳಿಯುತ್ತೆ. ಸೊ ಇದೆಲ್ಲಾನು ಸೇರಿ ನಿಮಗೆ ಮ್ಯಾಕ್ಸಿಮಮ್ 1350 ರೂಪಾಯಿಗೂ ಬರುತ್ತೆ ಪರ್ ಸ್ಕ್ವೇರ್ ಫೀಟ್. ಇದು ಓನ್ಲಿ 1350? ಖಂಡಿತ, ನಿಜ ಹೇಳ್ತಾ ಇದ್ದೀರಾ? ಖಂಡಿತ ಸರ್. ಬೆಸ್ಟ್ ಏನು ಅಜಗಜ ಅಂತಾರ ಸರ್ ಇಲ್ಲಿ? 1350 1700 ರೂಪಾಯಿಯಲ್ಲಿ. ಸೊ ನೀವು ಹೇಳ್ತಾ ಇರೋದು ಒಂದು ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟು, ಬೆಸ್ಟ್ ಕ್ವಾಲಿಟಿ ಕಟ್ಬೋದು, ಲೈಫ್ ಬರ್ತಾ ಇದೆ, ಬಟ್ ಅದ್ರ ಪ್ರೈಸ್ ಕಮ್ಮಿ. ಖಂಡಿತ ಸರ್, ಬೆಸ್ಟ್ ಪ್ರೈಸಲ್ಲಿ ಆಗ್ತಾ ಇದೆ. ಆಮೇಲೆ ಇನ್ನೊಂದು, ಎಲ್ಲ ಓಕೆ, ಬಟ್ ಮಾಡೋರು ಬೇಕಲ್ಲ. ಓಕೆ, ಎಲ್ಲ ತಗೊಂಬರ್ತೀವಿ, ಮಾಡೋರು ಸಿಗ್ಬೇಕು. ಏನೋ ನಮ್ಮ ಶಾಂತಕುಮಾರ್ ಅವ್ರು ಕಟ್ಕೊಡ್ತಾ ಇದ್ದಾರೆ, ಬಟ್ ಅವ್ರ ಜೊತೆ ಬರೋಂಥ ಮೇಸ್ತ್ರಿಗಳಿರ್ಬೋದು. ನಿಮಗೇನಾದರೂ ತಲೆ ತಿಂತಾರ, ನಮ್ಗೆ ಇದು ಕಟ್ಟಕ್ಕಾಗಲ್ಲ ಸರ್, ಅದು ಕಟ್ಟಕ್ಕಾಗಲ್ಲ ಅಂತ ಏನಾದರೂ ಹೇಳಿದ್ದಿದೆಯಾ? ಕಂಪ್ಲೇಂಟ್ ಬಂದಿದ್ದಿದೆಯಾ ಕೆಲಸಗಾರರಿಂದ? ಇಲ್ಲ ಸರ್, ಯಾವತ್ತೂ ಬಂದಿಲ್ಲ. ನೀವು ಹೇಳಿ, ನಿಮ್ಗೆ ಯಾರಾದ್ರು ಬರ್ತಾ ಇರ್ತೀರಾ? ಆ ಥರ ಏನಿಲ್ಲ ಸರ್, ಏನೋ ರೇರ್ ಇರ್ಬೋದು, ನೀವು ಬರ್ತಾ ಇರ್ತೀರಾ? ಡೈಲಿ ಬರ್ತೀವಿ. ಡೈಲಿ ಬರ್ತೀರಾ? ಏನೋ ತೊಂದರೆ ಹೇಳ್ತಾರಾ? ಇಲ್ಲ, ಆ ಥರ ಏನಿಲ್ಲ. ಕಟ್ಟಕ್ಕಾಗಲ್ಲ ಏನು ಹೇಳಿದ್ರು ಮಾಡ್ಕೊಡ್ತಾರೆ. ಯಾವ ರೀತಿ ಅಂದ್ರೆ ನನ್ನ ಪ್ರಕಾರ ಹೇಳ್ತಾ ಇರೋದು, ಫ್ಲೆಕ್ಸಿಬಲ್ ಇದೆಯಾ ಇದು? ಖಂಡಿತ, ಹೆಂಗ್ ಬೇಕಾದ್ರೆ ಕಟ್ಬೋದು ಅನ್ನೋದು. ಕಟ್ಬೋದು, ಮಾಮೂಲಿ ಇಟ್ಕೆ ತರನೇನೆ, ಎಲ್ಲಿ ಬೇಕಾದ್ರೆ ತಿರ್ಗಿಸ್ಬೋದು, ಹೆಂಗ್ ಬೇಕಾದ್ರೆ ತಿರ್ಗಿಸ್ಬೋದು. ಇದು ಒಳ್ಳೇದು, ಹೆಂಗ್ ಬೇಕಾದ್ರೆ ತಿರ್ಗಿಸ್ಬೋದು, ಹೆಂಗ್ ಬೇಕಾದ್ರೆ ಇಡ್ಬೋದು. ನಿಮ್ಗೆ ಇದೇನೋ ಡಿಸೈನ್ ಬಂದ್ಬಿಡುತ್ತೆ, ಈ ಥರ ಗ್ರೂ ಫಿನಿಶ್ ಡಿಸೈನ್ ಬರುತ್ತೆ. ಹ್ಞೂ ಸರ್, ಇದನ್ನ ಕ್ಲೇಡಿಂಗ್ ಮಾಡಿಸಿ ಮಾಡ್ತಾರೆ ತುಂಬಾ ಜನ. ಎಕ್ಸ್ಟ್ರಾ ದುಡ್ಡು ಕೊಟ್ಟು ಮಾಡ್ಬೇಕು ನಾವು, ಅಲ್ವಾ? ಅದ್ರ ಅವಶ್ಯಕತೆ ಇಲ್ಲ. ಇದು ಕಂಪ್ಲೀಟ್ ಬಿಲ್ಡಿಂಗ್ ಆದ್ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ, ಯಾಕಂದ್ರೆ ನಾವು ಪ್ರಾಜೆಕ್ಟ್ಸ್ ನೋಡಿದೀವಿ, ತುಂಬಾ ಚೆನ್ನಾಗಿದೆ. ಸರಿ. ಸೊ ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಖಂಡಿತ ಸರ್. ಸೊ ನಮ್ಮ ವೀಕ್ಷಕರಿಗೆ ಹೇಳಿ, ನಿಮ್ಮ ಮನಸ್ಸಿನ ಮಾತು ಹೇಳಿ, ಈ ಬ್ರಿಕ್ಸ್ ಗಳನ್ನ ಯೂಸ್ ಮಾಡ್ಬೋದಾ? ನೀವ್ ಹೇಳಿ ಸರ್. 100% ಯೂಸ್ ಮಾಡ್ಬೋದು. ಕಾಸ್ಟ್ ಎಫೆಕ್ಟಿವ್ ಇದೆ, ಟೈಮು ಸೇವ್ ಆಗುತ್ತೆ, ಲೇಬರು ಸೇವ್ ಆಗುತ್ತೆ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಯಾಕೆಂದ್ರೆ ಡಿಸೈನ್ ಇರುತ್ತೆ, ಕಾಸ್ಟ್ ಎಫೆಕ್ಟಿವ್ ಬರುತ್ತೆ, ಟೈಮು ಸೇವ್ ಆಗುತ್ತೆ. ಇದಕ್ಕೆ ಇನ್ನೇನು ಬೇಕಾಗುತ್ತೆ ನಿಮಗೆ ಅಲ್ವಾ ಕನ್ಸ್ಟ್ರಕ್ಷನ್? ಆಮೇಲೆ ಫೈನಲ್ ಆಗಿ ನಮ್ಮ ಟ್ರೆಡಿಷನಲ್ ಇಂಟರ್ಲಾಕ್ ಬ್ರಿಕ್ಸ್ ಅವರು ರೆಗ್ಯುಲರ್ ಆಗಿ ಸಪ್ಲೈ ಕೊಡ್ತಾರೆ? ಖಂಡಿತ ಅಲ್ಲ, ಅಡ್ವಾನ್ಸ್ ಆಗಿ ಸಪ್ಲೈ ಕೊಡ್ತಾರೆ. ಅಡ್ವಾನ್ಸ್ ಆಗಿ ತುಂಬಾ ಇಂಪಾರ್ಟೆಂಟ್. ಶಾರ್ಟೇಜ್ ಬಿತ್ತು ಇಲ್ಲ ಕೆಲಸ ನಿಂತು ಹೋಗ್ಬಿಡುತ್ತೆ. ಅಲ್ಲ, ಶಾರ್ಟೇಜ್ ಬೀಳಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಮುಂಚೆ ಅಡ್ವಾನ್ಸ್ ಅಲ್ಲಿ ಬ್ರಿಕ್ಸ್ ಇರುತ್ತಲ್ಲ, ಎಲ್ಲ ಲೆಕ್ಕ ಮಾಡಿ ಕರೆಕ್ಟ್ ಆಗಿ ಮಾಡ್ಬಿಡ್ತಾರೆ. ಒಂದು ಫ್ಲೋರ್ ಆಗಷ್ಟು ಸ್ಟಾರ್ಟಿಂಗ್ ಅಲ್ಲೇ ಕಳಿಸ್ಕೊಟ್ಬಿಡ್ತಾರೆ. ಸೊ ಸಪ್ಲೈ ಇದು ಮಳೆ ನೀರಿಗಾಗ್ಲಿ ಇದಕ್ಕಾಗಲಿ ನೆನೆಯುತ್ತೆ, ಆತರ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲಿ ಬೇಕಾದ್ರೂ ಅಲ್ಲಿ ಮೊದಲೇ ಕ್ಯೂರಿಂಗ್ ಆಗ್ಬಿಟ್ಟಿರುತ್ತೆ, ಏನು ತೊಂದರೆ ಇಲ್ಲ. ಆಮೇಲೆ ಗಟ್ಟಿ ಇರುತ್ತೆ, ಎತ್ತಾಕಿದ್ರು ಹೊಡೆದು ಹೋಗಲ್ಲ, ಅದು ತೊಂದರೆ ಇಲ್ಲ ಅಂತ ಹೇಳ್ತೀರಾ. ಓವರ್ ಆಲ್ ಆಗಿ ಬೆಸ್ಟ್ ಬ್ರಿಕ್ಸ್ ಅಂತ ಹೇಳ್ತೀರಾ. ಒಂದು ತಮ್ಸ್ ಕೊಡ್ಬೋದಾ? ಇಬ್ರು ಒಂದು ತಮ್ಸ್ ಕೊಟ್ಬಿಡಿಯಲ್ಲ ಹಾಗಾದ್ರೆ. ಸೂಪರ್ ಆಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮೇಡಮ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ಕಸ್ಟಮರ್ ರಿವ್ಯೂ ಆಯಿತು, ಮನೆ ಆಯಿತು, ಎಲ್ಲ ಆಯಿತು. ನಿಜವಾಗ್ಲೂ ನನಗೂ ನಂಬಕ್ಕಾಗ್ತಾ ಇಲ್ಲ, ಇಂಥ ಒಂದು ಒಳ್ಳೆ ಬ್ರಿಕ್ಸ್ ಸಾರ್ ತಗೊಂಡ್ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಮೊದಲೇದಾಗಿ ಥ್ಯಾಂಕ್ ಯು ಸರ್. ಒಂದೊಳ್ಳೆ ಟೆಕ್ನಾಲಜಿನ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ರು. ತುಂಬ ಜನ ಕೇಳ್ತಾ ಇದ್ರು ನನಗೆ, ಸರ್ ಇಂಟರ್ಲಾಕ್ ಬೇಕು ಅಂತ ಹೇಳ್ಬಿಟ್ಟು. ಫೈನಲ್ ಆಗಿ ಈಸಿಯಾಗಿ ಕಟ್ಟುವಂಥ ಇಂಟರ್ಲಾಕು. ಅದು ನನಗೆ ಇಷ್ಟ ಆಗಿದ್ದು ಯಾವುದು ಗೊತ್ತಾ? ಈ ಲಿಂಟ್ಲು ಮಾಡಿದ್ರು ಯು ಬ್ಲಾಕ್ಸ್. ವೀಕ್ಷಕರೇ
ಯು ಬ್ಲಾಕ್ಸ್ ಇದು ನನ್ನ ಫೇವ್ರೇಟ್ ಅಂತ ಹೇಳ್ತೀನಿ, ಯಾಕಂತಂದ್ರೆ ಇದು ಒಳಗಡೆ ಲಿಂಟ್ಲು ಹೋಗ್ಬಿಡುತ್ತೆ, ಸ್ಟ್ರೆಂತ್ಗೆ ಸ್ಟ್ರೆಂತ್ ಆಯ್ತು. ನೋಡೋದಕ್ಕೂ ಬಾರ್ಡರ್ ಕಟ್ಬೇಕಾಗಿಲ್ಲ, ಬ್ಲಾಕ್ ಫಿನಿಶಿಂಗ್ ಇರ್ತದೆ. ನೋಡಿ ಅದು ಒಂಥರ ಅಸೇವಾಗಿ ಇರ್ತದೆ. ಪೇಂಟಿಂಗ್ ಪಟ್ಟಿ ಮಾತ್ರ extra ಪಟ್ಟಿ ಕಾಣೋದು. ಒಳಗಡೆನೂ ಹೊರಗಡೆನೂ ಮಾಡಬೇಕು, ವೇಜಸ್ ಜಾಸ್ತಿ ಹೋಗ್ಬಿಡುತ್ತೆ ಅದರಿಂದ ನಾವು ಈ ಬ್ಲಾಕ್ ನ ಡಿಸೈನ್. ಒಳ್ಳೆ ಕೆಲಸ. ಸರ್ ಈಗ ಫೈನಲ್ ಆಗಿ ಬಂದಿರುವಂತದ್ದು ಬೆಲೆ ಎಷ್ಟು? 100 ರೂಪಾಯಿ ಏನಾದ್ರು ಮಾಡ್ತಾ ಇದ್ದೀರಾ ಹೆಂಗೆ ಒಂದು ಬ್ರಿಕ್ಸ್? ಇಲ್ಲ ಸರ್, ಈಗ ನಾವು ಕೊಡ್ತಾ ಇರೋದು ಪ್ರೆಸೆಂಟ್ ರೇಟ್ ಬಂದು 40 rupees ಇನ್ಕ್ಲೂಡಿಂಗ್ GST ಲೋಡ್ ಮಾಡಿಕೊಟ್ಟು ಫ್ಯಾಕ್ಟರಿ ರೇಟ್ ಸರ್. 40 ರೂಪಾಯಿ 40 ರೂಪಾಯಿ ಸರ್, GST ಇನ್ಕ್ಲೂಡೆಡ್. ಇನ್ಕ್ಲೂಡೆಡ್ ಲೋಡ್ ಮಾಡ್ಕೊಡ್ತೀರಾ? ಹೌದು, ಕಳಿಸ್ಕೊಡ್ತೀರಾ? ಶೋರ್. ನಾವು ಟ್ರಾನ್ಸ್ಪೋರ್ಟೇಷನ್ ಕೊಟ್ರೆ ಆಯ್ತು, ಅನ್ಲೋಡಿಂಗ್ ಮಾಡ್ಕೊಂಡ್ರೆ ಆಯ್ತು. ಹೌದು ಸರ್, ಅಷ್ಟೇ ಕೆಲಸ. ಅಷ್ಟೇ ಸರ್. 40 ರೂಪಾಯಿ 40 ರೂಪಾಯಿ ಸರ್. ಅದು ಮಡ್ಡಿಗೆ ಎಷ್ಟು? ಸೇಮ್ ರೇಟೇ ಸರ್, 40 ರೂಪಾಯಿ. ಕಾಂಕ್ರೀಟಿಗೂ 40, ಮಡ್ಡಿಗೂ 40. 40 ಎರಡು ಸೇಮ್ ಸ್ಟ್ರೆಂತ್? ನಿಮ್ಗೆ ಸೇಮ್ ಸ್ಟ್ರೆಂತ್ ಬರ್ತದೆ ಸರ್. ಸೇಮ್ ಸ್ಟ್ರೆಂತ್ ಬರುತ್ತೆ, ಸೇಮ್ ಸೈಜ್ ಇದೆ, ಹೌದು ಸೇಮ್ ಆಪ್ಷನ್ ಸಿಗುತ್ತೆ. ಹೌದು ಸರ್. ಆದ್ರೆ ಈಗ ನೀವ್ ಹೇಳಿ ಸರ್, ಯಾರ್ಯಾರು ಮಡ್ಡನ್ನ ಬಳಸಿ ತಗೋಬೇಕು, ಯಾರ್ಯಾರು ಕಾಂಕ್ರೀಟ್ ಅನ್ನು ತಗೊಬೇಕು? ಸರ್ ಅದೇ ಸರ್, ಮನೆ ತಣ್ಣಗಿರ್ತದೆ, ಇಂಥ ಇದು ಎಕೋ ಫ್ರೆಂಡ್ಲಿ ಬೇಕಾಗಿರೋರೆಲ್ಲ, ತೊಟ್ಟಿ ಮನೆ ಮನೆ ಕಟ್ಟೋರೆಲ್ಲ ಮಡ್ ಬ್ಲಾಕ್ ಹೋಗ್ಲಿ ಸರ್. ಓಕೆ. ಡ್ಯೂರಬಿಲಿಟಿ ಬೇಕಾಗಿರೋರೆಲ್ಲನು ಕಾಂಕ್ರೀಟ್ ಬ್ಲಾಕ್. ಲೈಫ್ ಲಾಂಗ್ ಏನಾಗಲ್ಲ, ಎರಡು ಲೈಫ್ ಲಾಂಗೇ ಬರುತ್ತೆ. ಮನೆ ಅಂದ ಮೇಲೆ ಮಡ್ ಬ್ಲಾಕ್ ಸರ್. ಗುಡೋನ್ಸ್ ಮತ್ತೆ ಇದು ಎಲ್ಲಾನು ಕಟ್ಟೋದಲ್ಲನು, ಹೋಗೋದಲ್ಲನು ಮಲ್ಟಿ ಫ್ಲೋರು ಕಮರ್ಷಿಯಲ್ ಯಾರು ಹೋಗ್ತಾರೆ ಅವರು ಕಾಂಕ್ರೀಟ್ ಹೋಗ್ಲಿ. ಇಂಡಿವಿಜುವಲ್ ಹೌಸ್ ಎಲ್ಲಾನು ಎಕೋ ಫ್ರೆಂಡ್ಲಿ ಹೌಸ್ ನೋಡೋರೆಲ್ಲನು ಮಡ್ ಬ್ಲಾಕ್ ಹೋಗ್ಲಿ, ತಂಪಾಗಿರ್ಲಿ ಅಂದ್ರೆ ಮಡ್ ಬ್ಲಾಕ್ ಹೋಗ್ಲಿ ಬೆಸ್ಟ್ ಅಂತ ಹೇಳ್ತೀರಾ. ಎರಡೂ ಕೂಡ 40 ರೂಪಾಯಿ ಇನ್ಕ್ಲೂಡೆಡ್ GST ಇನ್ಕ್ಲೂಡಿಂಗ್ ಲೋಡಿಂಗ್. ಎಸ್, ಯಾವುದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಇಲ್ಲ ಸರ್. ಓಕೆ ಸರ್, ಯಾರಾದ್ರೂ ಇವಾಗ ಬೈ ಮಾಡಬೇಕು ಅಂತಂದ್ರೆ ನಿಮ್ಮ ಸರ್ವಿಸ್ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀರಾ? ಕರ್ನಾಟಕ ತಮಿಳ್ನಾಡು ನಾವು ಕೊಡ್ತಾ ಇದೀವಿ ಸರ್. ಕರ್ನಾಟಕ ತಮಿಳ್ನಾಡು ಹೌದು. ಆಲ್ರೆಡಿ ಕೊಡ್ತಾ ಇದ್ದೀರಾ? ಯಾವ ಮೂಲೆ ಬೇಕಾದ್ರೂ ಕಳ್ಸ್ಕೊಡ್ತೀರಾ? ಯಾರಾದ್ರೂ ಈಗ ಪರ್ಚೇಸ್ ಮಾಡಬೇಕು ಅಂದ್ರೆ ಪ್ರೊಸೆಸ್ ಯಾವ ತರ ಇರುತ್ತೆ? ನನಗೆ ಒಂದು 1000 ಇಟ್ಗೆ ಬೇಕು. 1000 ಇಟ್ಗೆ ಏನಿಲ್ಲ ಸರ್, ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡ್ಬೇಕು ಸರ್. ಪೇಮೆಂಟ್ ಮಾಡಿದ್ರೆ ಏನಿಲ್ಲ, ನಾವು ಪ್ರೊಡಕ್ಷನ್ ಮಾಡ್ಬಿಟ್ಟು ಕ್ಯೂರಿಂಗ್ ಮಾಡಿ ಅವ್ರದ್ದು ಲೋಡ್ ಏನಿದೆಯೋ ನಾವು ಕಳಿಸ್ತೀವಿ. ಎಷ್ಟು ದಿನದಲ್ಲಿ ಕಳ್ಸ್ಕೊಡ್ತೀವಿ? ನಾವು ಒಂದು 10 days ಟೈಮ್ ತಗೊಳ್ತೀವಿ. ಸೊ ನಾನು ಇವತ್ತು ಆರ್ಡರ್ ಮಾಡಿದ್ರೆ 10 days ಅಲ್ಲಿ ಡೆಲಿವರಿ. ನಮಗೆ ಮಧ್ಯದಲ್ಲಿ ಶಾರ್ಟೇಜ್ ಬಿತ್ತು, ಒಂದು 100-200 ಎಕ್ಸ್ಟ್ರಾ ಬೇಕು. ಶೋರ್ 100% ಪಟ್ ಅಂತ ಕಳ್ಸ್ಕೊಡ್ತೀರಾ? ಕಳ್ಸ್ಕೊಡ್ತೀವಿ. ನಿಮ್ಮತ್ತು ಸ್ಟಾಕ್ ಇರುತ್ತಾ? ಸ್ಟಾಕ್ ಇರುತ್ತೆ. ಓಕೆ, ಅದಕ್ಕೆ ಮತ್ತೆ 10 ದಿನ ತಗೊಳ್ಳಲ್ಲ? ಏನಿಲ್ಲ. ಸೊ ರನ್ನಿಂಗ್ ಆರ್ಡರ್ ಅಂತ ಹೇಳ್ತಾರೆ, ರನ್ನಿಂಗ್ ಆರ್ಡರ್ ಕೊಡ್ತೀರಾ? ಶೋರ್ ಅಲ್ವಾ? ಸೊ ಬೆಂಗಳೂರಲ್ಲೇ ಮೂಲೆಯಲ್ಲಿ, ಕರ್ನಾಟಕದ ಮೂಲೆಯಲ್ಲಿ, ತಮಿಳ್ನಾಡಿನ ಮೂಲೆಯಲ್ಲಿ ಈ ಬ್ರಿಕ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಸರ್ ಫೈನಲ್ ಆಗಿ ಅಪ್ಕಮಿಂಗ್ ಪ್ರಾಡಕ್ಟ್ ಹೇಳ್ಬಿಡೋಣ, ತೋರಿಸ್ಬಿಡೋಣ. ವೀಕ್ಷಕರೇ, ಇದನ್ನ ಧಮಾಕ ಅಂತ ಹೇಳ್ತೀನಿ, ಒಂದು ಏನಂತಾರೆ ಸರ್ ಅದಕ್ಕೆ, ಕ್ರಾಂತಿ ಅಂತ ಹೇಳ್ತಾರಲ್ವಾ, ಹೊಸದು ಇನ್ವೆನ್ಷನ್, ಹೊಸ ಇನ್ವೆನ್ಷನ್ ಅಲ್ವಾ? ಸೊ ವೀಕ್ಷಕರೇ, ನಿಮ್ಮ ಮನೆಗೆ ಗೋಡೆ ಕಟ್ಟಬೇಕು, ಜೊತೆಯಲ್ಲಿ ವುಡ್ ಫಿನಿಶಿಂಗ್ ಬೇಕು, ಲೈಫ್ ಲಾಂಗ್ ಪೇಂಟೇ ಮಾಡಬಾರ್ದು ನಿಮ್ಮ ಮನೆಗೆ ಅಂತ ಅಂದ್ರೆ ಇದೇ ಇಂಟರ್ಲಾಕ್ ಬ್ರಿಕ್ಸ್ ಸೇಮ್ ಆದ್ರೆ ಸೈಡ್ ಅಲ್ಲಿ ವುಡ್ ಫಿನಿಶಿಂಗ್ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ. ಸೊ ವೀಕ್ಷಕರೇ, ಪ್ರೆಸೆಂಟಿಂಗ್ ವುಡ್ ಫಿನಿಶಿಂಗ್ ಇಂಟರ್ಲಾಕ್ಸ್. ಇದು ಅವಾಗಿಂದ ನೋಡ್ತಾ ಇದ್ರೆ ಏನಂತ ಗೊತ್ತಿರ್ಲಿಲ್ಲ ನಿಮ್ಗೆ. ನಮ್ಮ 10 kg ಇದೆ, ಒತ್ಕೊಳ್ಳೋದೇ ದೊಡ್ಡ ಕಷ್ಟ ಇದು. ಆದ್ರೆ ವುಡ್ ಫಿನಿಶಿಂಗ್ ಇರುವಂತ ಇಂಟರ್ಲಾಕ್. ಸರ್ ಇದ್ರ ಬಗ್ಗೆ ಹೇಳಿ, ಏನಿದು? ಅದೇ ಸರ್, ಈಗ ಇದು ಲೈಫ್ ಟೈಮ್ ಬಂದು ಪೇಂಟಿಂಗ್ ಏನು ಮಾಡಬೇಕಿಲ್ಲ, ವಾಶ್ ಮಾಡಿದ್ರೆ ಸಾಕು. ಅಷ್ಟೇನಾ? ಹೌದು, ಶೇಡ್ ಆಗಲ್ಲ, ಏನಾಗಲ್ಲ. ಏನ್ ಮಾಡಿದ್ದೀರಾ ಇಲ್ಲಿ ಮೇಲ್ಗಡೆ? ಇದು ವುಡ್ ಫಿನಿಶ್ ನಾವು ಇದು ಮಾಡಿದೀವಿ ಸರ್. ಫಿನಿಶಿಂಗ್ ವುಡ್ ಫಿನಿಶ್ ಕೊಟ್ಟಿದ್ದೀರಾ? ಎಸ್ ಸರ್. ಓಕೆ. ಸೊ ವೀಕ್ಷಕರೇ ನೋಡಿ, ಹಿಂಗ್ ಕಟ್ತೀರಾ ನಿಮ್ಮ ಮನೆ, ಇಡಿ ಸರ್ ಇದ್ರ ಮೇಲೆ. ಸೊ ಈ ತರ ಕಂಪ್ಲೀಟ್ ಆಗಿ ವುಡ್ ಫಿನಿಶ್ ಇರ್ತದೆ ಸರ್, ಲೈಫ್ ಲಾಂಗ್ ಏನಾಗಲ್ಲ ಸರ್, ಏನು ಆಗಲ್ಲ, ಪೇಂಟಿಂಗ್ ಏನ್ ಬರಲ್ಲ ಸರ್. ಎಲ್ಲ ಆದ್ರೆ ಈಗಲ್ಲ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಫ್ಯೂಚರ್ ಅಲ್ಲಿ ಸಿಗ್ತದೆ. ಈಗ ಸದ್ಯಕ್ಕೆ ಅಂತ ಇಲ್ಲ. ಈಗ ಆರ್ಡರ್ ಹಾಕ್ಬೋದಾ? ಇಲ್ಲ ಸರ್, ಇದು R&D ಅಲ್ಲಿ R&D ಕಂಪ್ಲೀಟ್ ಮಾಡಿದ ಮೇಲೆ ಖಂಡಿತ ಜನರಿಗೆ ನಾವು ಲಾಂಚ್ ಮಾಡಿ. ಯಾವಾಗ ಸಿಗ್ಬೋದು? ಮೋಸ್ಟ್ಲಿ R&D ಅಂದ ಮೇಲೆ ಸರ್ ವರ್ಷಗಟ್ಟಲೆ ಹೋಗ್ಬಿಡ್ತದೆ. R&D ಕಂಪ್ಲೀಟ್ ಆಗಲಿ, 100% ವುಡ್ ಫಿನಿಶ್ಡ್ ಮನೆನ ನೀವು ನೋಡ್ಬೋದು ಸರ್. ನಾನೇ ಬಂದು ಓಪನಿಂಗ್ ಮಾಡ್ಬೋದು? ಶೋರ್ ತೋರಿಸ್ಬಿಡೋಣ. ವೀಕ್ಷಕರೇ, ಬ್ರಿಕ್ ರೆಡಿ ಆಗ್ತಾ ಇದ್ದಂಗೆ ನಾನು ಖಂಡಿತ ಬರ್ತೀನಿ, ಇದನ್ನ ನಾನು ಮಾಡ್ತೀನಿ. ಬಟ್ ಇದು R&D ಅಲ್ಲಿ ಇದೆ, ಈಗಲೇ ಅವೈಲೇಬಲ್ ಇಲ್ಲ. ರಿಸರ್ಚ್ ಸರ್ ಹೇಳಿದ್ರು, ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡ್ತೀವಿ. ಬೆಲೆಗಳು ಎಷ್ಟಾಗ್ಬೋದು ನಿಮ್ ಪ್ರಕಾರ? ಸರ್ ಅದೇ ಸರ್, ಇದರಿಂದ ಒಂದು 10-15 ರೂಪಾಯಿ ಜಾಸ್ತಿ ಆಗ್ಬೋದು. ಲೈಫ್ ಟೈಮ್ ಏನು ಮಾಡಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಪೇಂಟ್ ಬೇಡ, ಪುಟ್ಟಿ ಮಾಡೋದು ಬೇಕಾಗಿಲ್ಲ, ಏನು ಕಲರ್ ಮಾಡೋದು ವಾಟರ್ ಓಡಿದ್ರೆ ಏನಾಗಲ್ಲ ಸರ್. ಇದು ಒಂದೇ ಡಿಸೈನ್ ಮಾಡೋಣ ಅಂತ ಇದ್ರೆ ಬೇರೆ ಬೇರೆ ಇಲ್ಲ, ಆ ಕಲರ್ ಶೇಡ್ಸ್ ಬಂದು ಬೇರೆ ಬೇರೆ ಬರ್ತದೆ, ಮಲ್ಟಿಪಲ್.
ಸ್ಯಾಂಡಲ್ ಕಲರ್ ಬರ್ತದೆ, ಡಾರ್ಕ್ ಇದು ಸ್ಯಾಂಡಲ್ ಬರ್ತದೆ. ಹಾ ಹಾ ಸಿ ಅದೇ ಸರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಲ್ಲವೇ. ಸಿ ಏನೇನು ಕೊಡೋಕ್ಕಾಗುತ್ತೋ ನಾವು ಏನು ಮಾಡ್ತೀವಿ ಆದಷ್ಟು ಬೇಗ ಬರುತ್ತೆ ಆದ್ರೆ ಆದಕ್ಷ ಬೇಗ ನಾವು ಕೊಡಕ್ಕೆ ಕೊಡ್ತೀರಾ. ಸೊ ಚೆನ್ನಾಗಿ ಹೇಳಿದ್ರಿ. ಅಂಡ್ ಫೈನಲ್ ಆಗಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಸರ್, ಯಾವ ಟೈಮಿಂದ ಯಾವ ಟೈಮ್ ವರೆಗೆ ಕಾಂಟ್ಯಾಕ್ಟ್ ಮಾಡಿ? ಸರ್ ನಾವು ಇಲ್ಲೇ ಇರೋದು ಸರ್, ಹಾ ಪಕ್ಕದಲ್ಲೇ ಊರಲ್ಲೇ ಇರೋದು. ಹಾ 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 ಸಿ ನೀವು ಯಾವ ಟೈಮ್ ಫೋನ್ ಮಾಡಿದ್ರು ನಾವು ಪಿಕ್ ಮಾಡ್ತೀವಿ, ಯಾರು ಬಂದ್ರೇನು ನಾವು ಅಟೆಂಡ್ ಮಾಡಕ್ಕೆ ಏನ್ ಟೈಮ್ ಬಂದ್ರೇನು ನಾವು ರೆಡಿ ಸರ್, ರೆಡಿ ಇದ್ದೀರಾ ರೆಡಿ. ಅಲ್ವಾ? ವಾಕಬಲ್ ಡಿಸ್ಟೆನ್ಸ್ ಸರ್ ನನ್ನ ಮನೆ. ಓಕೆ ಓಕೆ. ಸೊ ವೀಕ್ಷಕರೇ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಯಾರಾದ್ರೂ ಸಂಡೇ ಬರಬೇಕು ಅಂದ್ರೆ ಬರ್ಬೋದಾ ಸರ್? ನಾವು ಇಲ್ಲೇ ಇರ್ತೀವಿ ಸರ್, ಸಂಡೇ ಬೇಜಾನ್ ಕ್ಲೈಂಟ್ಗಳು ಬರ್ತಾ ಇರ್ತಾರೆ. ಹೌದು ಸರ್, ಈ ಸಲ ಸ್ಯಾಟರ್ಡೆ ಸಂಡೇ ಕ್ಲೈಂಟ್ಗಳು ಜಾಸ್ತಿ ಬರ್ತಾವ್ರ ಸರ್. ಸೊ ವೀಕ್ಷಕರೇ ಸಂಡೇ ಕೂಡ ಬರ್ಬೋದು, ನೋಡ್ಬೋದು. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಲೊಕೇಶನ್ ಕೊಟ್ಟಿರ್ತೀನಿ, ಫೋನ್ ನಂಬರ್ ಕೊಟ್ಟಿರ್ತೀನಿ, ಪೇಮೆಂಟ್ ಮಾಡೋದಿದ್ರೆ ಪೇಮೆಂಟ್ ನಂಬರು, ಅಡ್ರೆಸ್ಸು ಎಲ್ಲ ಕೊಟ್ಟಿರ್ತೀನಿ ವೀಕ್ಷಕರೇ. ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಹೊಸ ರೀತಿಯಲ್ಲಿ ಇಂಟರ್ಲಾಕಿಂಗ್ ಬ್ರಿಕ್ಸ್ ಬೇಕು ಅಂದರೆ ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಒಂದು ಬೆಸ್ಟ್ ಮನೆನ ಲೋ ಕಾಸ್ಟಲ್ಲಿ ಕಟ್ಬೋದು. ನಮ್ಮ ವೀಕ್ಷಕರಿಗೆ ಒಂದು ಇನೋವೇಟಿವ್ ಪ್ರಾಡಕ್ಟನ್ನು ತೊಗೊಂಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.